कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। विष्णुपत्नी महामाये महापुरुषलक्षणे प्रियेथान्य महाभागे लोकमातर नमोस्तुते। प्रथमो हनुमान् नाम द्वितीयो भीम एव च पूर्णप्रज्ञस्ततीयस्तु भगवत्कार्यसाधकः। उमावैवाक्समुद्दिष्टा मनोरुद्रउदाहृतः तदेतन्मिथुनं ज्ञात्वा नदां प्रत्याद्विहीयते। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये सज्जनेन्दीवरेन्दवे श्रीराघवेन्द्रगुरवे नमोऽत्यन्तदयालवे। पापावली पाटनपट्वपाङ्गः श्रीपाणिपद्माञ्चितजानुजङ्घः गोपालबालः कृपया स्वयं नः श्रीपाण्डुरङ्गो भवतु प्रसन्नः। ಶ್ರೀಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯ ದಿನ ಭಾಗವತದ ಶ್ರವಣ ಮಾಡಬೇಕು ಅಂತ ನಾವು ಉದ್ಯುಕ್ತರಾಗಿದ್ದೇವೆ. ಅದರಲ್ಲಿ ಮೊದಲನೇ ಸ್ಕಂದದ 8ನೇ ಅಧ್ಯಾಯ ಈ ಹಿಂದೆ ಸಮಾಪ್ತ ಆಗಿದೆ. ಕೃಷ್ಣ ಪಾಂಡವರ ರಾಜಧಾನಿ ಹಸ್ತಿನಾವತಿಯಲ್ಲಿ ದೀರ್ಘಕಾಲ ಇದ್ದ. ಮತ್ತೆ ಅಲ್ಲಿಂದ ದ್ವಾರಕೆಗೆ ಹೊರಟು ನಿಂತಿದ್ದ. ಆದರೆ ಧರ್ಮರಾಜ ಯುಧಿಷ್ಠಿರ ಅವನನ್ನು ಮತ್ತೆ ಪ್ರೀತಿಯಿಂದ ತಡೆದು ನಿಲ್ಲಿಸಿದ. ನೀನು ಹೋಗಬೇಡ, ಇಲ್ಲೇ ಇರು ಅಂತ ಕೇಳಿಕೊಂಡ. ಅದರಂತೆ ಪ್ರೇಮ್ನ ರಾಜ್ಞಾ ನಿವಾರಿತ ಯುಧಿಷ್ಠಿರನ ಪ್ರೀತಿಯ ಒತ್ತಾಯಕ್ಕೆ ಮನಸೋತು ಕೃಷ್ಣ ಅಲ್ಲೇ ನಿಂತ. ಅಲ್ಲಿಗೆ 8ನೇ ಅಧ್ಯಾಯ ಮುಕ್ತಾಯ ಕಂಡಿತ್ತು. ವ್ಯಾಸಾದ್ಯೈ ಈಶ್ವರೇಹಾಜ್ಞೈ ಕೃಷ್ಣೇನ ಅದ್ಭುತಕರ್ಮಣ ಪ್ರಬೋಧಿತೋಪಿ ಇತಿಹಾಸೈ ನಾಬುಧ್ಯತ ಶುಚಾರ್ಥಿಕಃ. 9ನೇ ಅಧ್ಯಾಯ ಹೀಗೆ ಪ್ರಾರಂಭ ಕಾಣಬೇಕು. ಕುರುಕ್ಷೇತ್ರದಲ್ಲಿ ದೀರ್ಘವಾದಂಥ ಘೋರವಾದಂಥ ಯುದ್ಧ ನಡೀತು. ನಾವು ಅದನ್ನೆಲ್ಲ ಕೇಳಿದ್ದೀವಿ. ಸುಮಾರು 18 ಅಕ್ಷೋಹಿಣಿ ಸೈನ್ಯಗಳು ಅಲ್ಲಿ ನಷ್ಟ ಆದವು. ಪಾಂಡವರ ಕಡೆಯ 7 ಅಕ್ಷೋಹಿಣಿ ಸೈನ್ಯಗಳು, ಕೌರವರ ಕಡೆಯ 11 ಅಕ್ಷೋಹಿಣಿ ಸೈನ್ಯಗಳು ಅಲ್ಲಿ ನಷ್ಟ ಆಗಿ ಹೋದವು. ಇದನ್ನೆಲ್ಲ ಕೃಷ್ಣನೇ ನಿಂತು ಮಾಡಿಸಿದ್ದ. ಆದರೆ ಈ ಧರ್ಮರಾಜನಿಗೆ ಮತ್ತು ಕೆಲವರಿಗೆ ನಾವು ಮಾಡಿದ್ದು ಪಾಪದ ಕೆಲಸ ಆಯಿತು, ಇದರಿಂದ ನಮಗೆ ಒಳಿತಾಗಲಿಕ್ಕಿಲ್ಲ ಅಂತ ಸಂಶಯ ಬಂತು. ಆಗ ಸ್ವಯಂ ವೇದವ್ಯಾಸರಲ್ಲಿಗೆ ಬಂದರು. ಅನೇಕ ಜನ ಋಷಿಗಳು ಬಂದರು. ಅವರೆಲ್ಲ ಅವನಿಗೆ ಸಮಾಧಾನ ಹೇಳಿದರು. ನೀನು ಬೇಕಾಬಿಟ್ಟಿಯಾಗಿ ಯಾರನ್ನೂ ಕೊಂದಿಲ್ಲ, ನಿನ್ನ ತೆವಲಿಗಾಗಿ ರಕ್ತಪಾತ ಮಾಡಿಲ್ಲ, ದುಷ್ಟರಾದಂಥ ಕೌರವರನ್ನು ಸಂಹಾರ ಮಾಡಿದ್ದಿ, ಅದು ನಿನಗೆ ಪುಣ್ಯಕರ್ಮನೇ ಆಗಿತ್ತು. ನೀನು ರಾಜ, ದುಷ್ಟರನ್ನು ಸದೆ ಬಡಿಬೇಕಾದ್ದು ನಿನ್ನ ಕರ್ತವ್ಯ ಅಂತ ಅವನಿಗೆ ಸಮಾಧಾನ ಹೇಳಿದ. ಹಿಂದೆ ನಡೆದಂಥ ಅನೇಕ ಬೇರೆ ಬೇರೆ ಇತಿಹಾಸಗಳನ್ನು ಹೇಳಿದರು. ರಾಜರಾದವರು ತಮ್ಮ ಕರ್ತವ್ಯ ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ಇತಿಹಾಸನೂ ಹೇಳಿದೆ. ಎಷ್ಟು ಹೇಳಿದರೂ ಕೂಡ ಅವನಿಗೆ ಸಮಾಧಾನ ಆಗಲಿಲ್ಲ. ನಾನು ಪಾಪ ಮಾಡಿಬಿಟ್ಟೆ ಅಂತ ಅವನಿಗೊಂದು ನೋವಿತ್ತು. ಹೀಗೆ ಅವನಿಗೇನು ನೋವಿತ್ತಲ್ಲ, ಅದರಿಂದ ಮತ್ತೆ ಸಂಕಟಪಟ್ಟನಲ್ಲ. ಅವನೊಂದು ಮಾತು ಹೇಳ್ಕೊಂಡಂತೆ, ಅಹೋಮಿಯ ಪಶ್ಯತಾ ಜ್ಞಾನಂ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಅದನ್ನು ನೀವೆಲ್ಲ ನೋಡ್ರಿ ಅಂತ ಹೇಳಿಕೊಂಡ. ನನ್ನ ಹೃದಯದ ಒಳಗೆ ಅಜ್ಞಾನ ತುಂಬಿ ಹೋಗಿದೆ. ನಾನು ದೊಡ್ಡ ಯುದ್ಧಕ್ಕೆ ಕಾರಣ ಆದೆ. ಈ ಯುದ್ಧ ಯಾತಕ್ಕಾಗಿ ನಡೆಯಿತು? ನಮಗೆ ರಾಜ್ಯ ಸಿಗಬೇಕು ಅಂತ ನಡೆಯಿತು. ನಾವು ರಾಜ್ಯವನ್ನು ಅನುಭವಿಸುವುದು ಯಾವ ಕಾರಣಕ್ಕಾಗಿ? ನಮ್ಮ ದೇಹಕ್ಕಾಗಿ. ರಾಜ್ಯ ನಾವು ಪಡ್ಕೊಂಡ ಮೇಲೆ, ಶತ್ರುಗಳನ್ನು ಕೊಂದ ಮೇಲೆ ನಾವು ಹೋಗಿ ಸಿಂಹಾಸನದ ಮೇಲೆ ಕೂಡ್ತೇವೆ. ಸಿಂಹಾಸನದ ಮೇಲೆ ಕೂಡೋರು ಯಾರು? ದೇಹ ಕೂಡೋರು. ಅದರೊಳಗೆ ಆತ್ಮ ಇರ್ತದೆ.
ಈ ದೇಹಕ್ಕೆ ಏನಿದ್ರು ಮಾನ ಸನ್ಮಾನ ವೈಭವ ಇದನ್ನೆಲ್ಲ ದೇಹಕ್ಕೆ ಮಾಡ್ತಾರೆ. ಜನ ಬಂದು ಚಕ್ರವರ್ತಿ ಅಂತ ನನ್ನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ, ಆಳು ಕಾಳುಗಳು ನನ್ನ ಸೇವಾ ಮಾಡ್ತಾರೆ. ಅಂತೂ ಈ ವೈಭವ ಎಲ್ಲ ಇರೋದು ಈ ದೇಹಕ್ಕೆ. ವಸ್ತುತಃ ದೇಹದೊಳಗಿರುವಂತಹ ಆತ್ಮಕ್ಕೆ ಇದೆಲ್ಲ ಸಲ್ಲುವುದು. ಆದರೂ ಆತ್ಮ ಬರೇ ಆತ್ಮ ಮಾತ್ರ ಇದ್ದರೆ, ಅದಕ್ಕೆ ಹೊರಗಿನ ದೇಹ ಇಲ್ಲದೆ ಹೋದರೆ ಅದರಿಂದ ಏನೂ ಲಾಭ ಇಲ್ಲ. ಅದಕ್ಕೆ ಅವನು ಆಲೋಚನೆ ಮಾಡಿದ, ನನ್ನ ದೇಹದ ಸಲುವಾಗಿ, ನನ್ನ ಸುಖದ ಸಲುವಾಗಿ ಇಷ್ಟೆಲ್ಲ ಮಾಡಿದ್ನಲ್ಲ, ಈ ದೇಹ ಎಂಥದ್ದು? ನನ್ನದೇನಿದೆ ದೇಹ ಅಲ್ಲ, ತಂದೆ ತಾಯಿಯಿಂದ ಈ ದೇಹ ಬಂತು. ಕೆಲವು ಕಾಲ ನನ್ನ ಜೊತೆಗಿದೆ ಈ ದೇಹ. ವಸ್ತುತಃ ಈ ದೇಹ ಇನ್ಯಾರಿಗೋ ಸಂಬಂಧಪಟ್ಟದ್ದು. ಸತ್ತ ಮೇಲೆ ಈ ದೇಹವನ್ನು ಎಲ್ಲಿ ತೊಗೊಂಡೋಗಿ ಹಾಕ್ತಾರೆ? ಅದನ್ನು ಬೆಂಕಿಗೆ ತೊಗೊಂಡೋಗಿ ಹಾಕಿದರೆ ಬೆಂಕಿಯಲ್ಲಿ ಅದನ್ನು ಸುಟ್ಟರೆ ಬೂದಿಯಾಗಿ ಹೋಗ್ತದೆ. ನೆಲದಲ್ಲಿ ಹೂತರೆ ಅಲ್ಲಿರುವಂಥ ಕ್ರಿಮಿಕೀಟಗಳು ಅದನ್ನು ತಿಂದು ಹಾಕ್ತವೆ. ಇನ್ನೂ ಕೆಲವರಲ್ಲಿ ಒಂದು ಸಂಪ್ರದಾಯ ಇದೆ, ಪಾರ್ಸಿಗಳಲ್ಲಿ ಸಂಪ್ರದಾಯ ಇದೆ. ಒಂದು ಎತ್ತರದ ಪ್ರದೇಶಕ್ಕೆ ಸತ್ತವ್ರನ್ನ ತೊಗೊಂಡು ಹೋಗ್ತಾರೆ, ಗುಡ್ಡಕ್ಕೆ. ಅಲ್ಲಿಂದ ಕೆಳಗೆ ಎಸೆದು ಬಿಡ್ತಾರೆ. ಹೂಳುವುದೂ ಇಲ್ಲ, ಸುಡುವುದೂ ಇಲ್ಲ. ರಣಹದ್ದುಗಳು, ನಾಯಿ, ನರಿ ಮೊದಲಾದ ಪ್ರಾಣಿಗಳು ಅದನ್ನು ತಿಂದು ಸ್ವಚ್ಛ ಮಾಡಿಬಿಡ್ತವೆ. ಅದೇನೇ ಆಗಲಿ, ಕಟ್ಟಿಗೆಯಲ್ಲಿ ಅದನ್ನು ಸುಟ್ಟರು ಅಥವಾ ನೆಲಕ್ಕೆ ಒಂದು ಗೋರಿಯೊಳಗೆ ಹಾಕಿ ಅದನ್ನು ಮುಚ್ಚಿದ್ರು, ಎಲ್ಲಿಂದನೋ ತೊಗೊಂಡು ಹೋಗಿ ಅದನ್ನು ತಳ್ಳಿದ್ರು, ಅಂತೂ ಈ ಶರೀರ ಬೇರೆ ಯಾರಿಗೋ ಸೇರಿದ್ದು, ಪಂಚಮಹಾಭೂತಗಳಲ್ಲಿ ಸೇರಿ ಹೋಗ್ತದೆ. ಯಾರೋ ಹುಳ ಹುಪ್ಪುಟ್ಟಿಗಳು ಅದನ್ನು ತಿಂದು ನಾಶ ಮಾಡ್ತಾರೆ. ಇಂಥ ಕ್ಷುಲ್ಲಕವಾದ ಶರೀರ ಇದು. ನಮ್ಮ ದೇಹ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ನಮ್ಮ ಜೊತೆ ಈ ದೇಹ ಇರುವುದು ಎಷ್ಟು? ಈ ದೇಹಕ್ಕಾಗಿ, ಈ ದೇಹದ ಸುಖಕ್ಕಾಗಿ ಇದನ್ನೆಲ್ಲ ಮಾಡಿದ್ನಲ್ಲ, ನನಗೆ ಎಷ್ಟು ದೊಡ್ಡ ನರಕ ಆಗಬೇಕು ಅಂತ ಅವ್ನು ಸಂಕಟ ಪಡಲಿಕ್ಕೆ ಶುರು ಮಾಡಿದ. ಬಹ್ವ್ಯಃ ಮೇ ಅಕ್ಷೌಹಿಣಿ ಹತಾಹ. ಅಕ್ಷೌಹಿಣಿ ಅಂತ ಆಗಿನ ಕಾಲದಲ್ಲಿ ಸೈನ್ಯದ ಒಂದು ಪರಿಗಣನೆ. ಹೇಗೆ ಸೈನ್ಯದ ಪರಿಗಣನೆ ಅಂದರೆ, 21,870 ರಥಗಳಿರಬೇಕು, ಅಷ್ಟೇ ಸಂಖ್ಯೆಯ ಆನೆಗಳಿರಬೇಕು, 21,870 ಆನೆಗಳಿರಬೇಕು, 65,610 ಕುದುರೆಗಳಿರಬೇಕು, ಮತ್ತು 1,09,350 ಕಾಲಾಳುಗಳು, ಪದಾತಿ ಸೈನ್ಯ ಅಂತ ಇರ್ತದಲ್ಲ ಅವರಿರಬೇಕು. ಇಷ್ಟೆಲ್ಲ ಸೇರಿದರೆ ಅದಕ್ಕೊಂದು ಚತುರಂಗ ಸೈನ್ಯ ಅಂತ ಕರೀತಾರೆ. ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಅಲ್ಲಿತ್ತು. ಈ 21,870 ಆನೆಗಳು, ರಥಗಳು ಅಂತ ಬಂತಲ್ಲ, ರಥ ಅಂದರೆ ಬರೇ ರಥ ಇರೋದಿಲ್ಲ. ರಥಕ್ಕೆ ಕಡಿಮೆ ಅಂದರೆ 2 ಕುದುರೆಗಳಿರ್ತವೆ, ಕೆಲವು ಕಡೆ 4 ಕುದುರೆಗಳಿರ್ತವೆ. ರಥದಲ್ಲಿ ಯುದ್ಧ ಮಾಡುವವನೊಬ್ಬ ನಡುವೆ ಕೂತಿರ್ತಾನೆ, ಅದಕ್ಕೆ ಸಾರಥಿಯಾಗಿ ಕೆಲಸ ಮಾಡಲಿಕ್ಕೆ ಮತ್ತೊಬ್ಬ ಕೂತಿರ್ತಾನೆ. ಅಂತೂ ಒಂದು ರಥ ಏನಾದರೂ ಯುದ್ಧದಲ್ಲಿ ನಷ್ಟ ಆದರೆ, ಅಲ್ಲಿ ಯುದ್ಧ ಮಾಡಲಿಕ್ಕೆ ಕೂತಂಥ ರಥಿಕ ಸತ್ತ, ಅವನ ಸಾರಥಿ ಸತ್ತ, 2 ಕುದುರೆಗಳು ಸಾಯ್ತವೆ, 4 ಕುದುರೆಗಳು ಸಾಯ್ತವೆ. ಮತ್ತು ಅಷ್ಟೇ ಸಂಖ್ಯೆ ಆನೆಗಳಿರಬೇಕು ಅಂತಿದೆ. ಆನೆಗಳ ಮೇಲೂ ಕೂಡ ಇಬ್ಬರು ಇರ್ತಾರೆ, ಕನಿಷ್ಠ ಇಬ್ಬರು. ಅಲ್ಲಿ ಯುದ್ಧ ಮಾಡುವಂಥ ಒಬ್ಬ ವ್ಯಕ್ತಿ ಮತ್ತು ಆನೆಯನ್ನು ಮುನ್ನಡೆಸುವಂಥ ಮಾವುತ, ಇವರಿಬ್ಬರು ಇರ್ತಾರೆ. ಒಂದು ಅಕ್ಷೋಹಿಣಿ ನಷ್ಟ ಆದರೆ ಇವರೆಲ್ಲ ನಷ್ಟ ಆಗ್ತಾರೆ. ಮತ್ತು 65,610 ಕುದುರೆಗಳಿರ್ತವೆ, ಕುದುರೆಗಳ ಮೇಲೆ ಒಬ್ಬೊಬ್ಬ ಇರ್ತಾರೆ. ಮತ್ತು 1,09,350 ಕಾಲಾಳುಗಳಿರ್ತಾರೆ, ಅವರು ನೆಲದ ಮೇಲೆ ಓಡಾಡಿಕೊಂಡು ಯುದ್ಧ ಮಾಡೋರು. ಇದನ್ನೆಲ್ಲ ಪರಿಗಣನೆ ಮಾಡಿದರೆ 11 ಅಕ್ಷೋಹಿಣಿ ಅಂತ, ಒಟ್ಟಾರೆ 18 ಅಕ್ಷೋಹಿಣಿ ಅಂತ ನಾವು ಇದನ್ನು ಪರಿಗಣನೆ ಮಾಡಿದರೆ ಸುಮಾರು 40-50 ಲಕ್ಷ ಜನ ಆಗ್ತಾರೆ. ಅಷ್ಟು ಜನ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತು ಹೋಗಿತ್ತು. ಇವರೆಲ್ಲರ ಸಾವಿಗೆ ನಾನೇ ಕಾರಣ ಆದ್ನಲ್ಲ, ಅದು ಯಾತಕ್ಕಾಗಿ? ಈ ದೇಹದ ಸುಖಕ್ಕಾಗಿ ಅಂತ ಸಂಕಟ ಪಡ್ಲಿಕ್ಕೆ ಶುರು ಮಾಡಿದೆ. ಯಾರು ಸತ್ತರು? ಸಣ್ಣ ಸಣ್ಣ ಬಾಲಕರು ಸತ್ತು ಹೋದರು. ನಮ್ಮ ತಮ್ಮ ಅಂದರೆ ಧರ್ಮರಾಜನ ತಮ್ಮ ಅರ್ಜುನನ ಮಗ ಅಭಿಮನ್ಯು ಸತ್ತ. ಧರ್ಮರಾಜನ ಮತ್ತೊಬ್ಬ ತಮ್ಮ ಭೀಮಸೇನನ ಮಗ ಘಟೋತ್ಕಚ ಸತ್ತ. ಪಾಂಡವರಿಗೆ ದ್ರೌಪದಿಯಲ್ಲಿ ಹುಟ್ಟಿದಂಥ 5 ಜನ ಮಕ್ಕಳಿದ್ದರು. ಅವರು ಕೂಡ ಯುದ್ಧ ಆದಮೇಲೆ ಸತ್ತೋದ್ರು. ಯುದ್ಧದಲ್ಲಿ ಸಾಯಲಿಲ್ಲ. ಯುದ್ಧ ಆದಮೇಲೆ
ಶಿಬಿರದಲ್ಲಿ ರಾತ್ರಿ ಮಲ್ಕೊಂಡಿದ್ದಾಗ ದ್ರೋಣನ ಮಗ ಅಶ್ವತ್ಥಾಮ ಅವ್ರನ್ನ ಕೊಂದು ಹಾಕಿದ್ರು. ಮಕ್ಕಳು ಸತ್ತರು, ಬಾಲಕರು ಸತ್ತರು. ದುರ್ಯೋಧನನ ಮಗ ಲಕ್ಷಣ ಅಂತ ಬಿದ್ದ, ಅವನು ಸತ್ತ. ಗುರುಗಳು ಸತ್ತರು ಅನೇಕ ಜನ. ಅಶ್ವತ್ಥಾಮ, ಅವ್ರ ತಂದೆ ದ್ರೋಣ. ಅಶ್ವತ್ಥಾಮ ಸಾಯಲಿಲ್ಲ, ಆದರೆ ದ್ರೋಣ ಸತ್ತ. ಬ್ರಾಹ್ಮಣರು ಸತ್ತರು. ಅನೇಕ ಜನ ಸ್ನೇಹಿತರು ಸತ್ತರು. ತಂದೆಗೆ ಸಮಾನರಾದಂಥ ಹಿರಿಯರು ಸತ್ತರು. ಧರ್ಮರಾಜನ ತಂದೆ ಅಂದರೆ ಪಾಂಡ ಮಹಾರಾಜ, ಅವನು ದೊಡ್ಡಪ್ಪ ಧೃತರಾಷ್ಟ್ರ. ಅವರಿಗೆ ಸಮಾನರಾದಂಥ ಸಮಾನ ಪೀಳಿಗೆ ಅನೇಕ ಜನ ಕ್ಷತ್ರಿಯರಿದ್ದರು, ಅವರೆಲ್ಲ ಸತ್ತು ಹೋದರು. ತಮ್ಮಂದಿರಿದ್ದರು, ಸ್ವತಃ 100 ಜನ ತಮ್ಮಂದಿರು ಸತ್ತರಲ್ಲ. ದುರ್ಯೋಧನ ಹಿಡ್ಕೊಂಡು 100 ಜನ ತಮ್ಮಂದಿರು ಸತ್ತರು. ದುರ್ಯೋಧನನ ತಂಗಿ ದುಶ್ಶಲ ಅಂತ ಒಬ್ಬಳಿದ್ಲು, ಅವಳ ಗಂಡ ಜಯದ್ರಥ ಅನ್ನೋನು ಸತ್ತ. ಇಂಥವರೆಲ್ಲರನ್ನೂ ನಾವು ಕೊಂದು ಹಾಕಿದ್ದೀವಿ. ಎಲ್ಲ ಮಾಡಿದ್ವಿ, ರಾಜ್ಯಕ್ಕಾಗಿ ಮಾಡಿದ್ವಿ. ಇದನ್ನು ಶಾಸ್ತ್ರ ತೆಗೆದು ನೋಡಿದರೆ ಯುದ್ಧದಲ್ಲಿ ಶತ್ರುವಧೆ ಮಾಡುವುದು ಪಾಪಕರ ಅಲ್ಲ, ಪುಣ್ಯಕರ ಅಂತ ಶಾಸ್ತ್ರ ಏನೋ ಹೇಳ್ತದೆ. ಆದರೆ ನನಗ್ಯಾಕೋ ಅದ್ರ ಮೇಲೆ ವಿಶ್ವಾಸ ಬರ್ತಿಲ್ಲ, ನನಗೀಗ ಭರವಸೆ ಬರ್ತಿಲ್ಲ. ಇತಿಮೇ ನತು ಬೋಧಾಯ ಕಲ್ಪತೆ ಶಾಶ್ವತಂ ವಚಃ. ನಾವು ಮಾಡಿದ್ದು ಧರ್ಮಯುದ್ಧವೇ ಅಧರ್ಮ ಯುದ್ಧವೇ ಅಂತ ಒಂದು ಗೊಂದಲ ನನ್ನನ್ನು ಇವತ್ತು ಕಾಡ್ತಿದೆ. ಅನೇಕ ಜನ ಸ್ತ್ರೀಯರು ತಮ್ಮ ಗಂಡರನ್ನು ಕಳ್ಕೊಳ್ಬೇಕಾಯ್ತು. ಕೌರವರ 100 ಜನ ಪತ್ನಿಯರು ಕಳ್ಕೊಂಡ್ರು, ಅಷ್ಟು ಮಾತ್ರ ಅಲ್ಲ, ಅದೆಷ್ಟೋ ಜನ ಸ್ತ್ರೀಯರು ತಮ್ಮ ಗಂಡರನ್ನು ಕಳ್ಕೊಂಡ್ರು. ನಾನು ಏನು ಯಾಗ ಮಾಡಿದರು, ಅಶ್ವಮೇಧ ಯಾಗ ಮಾಡಿದ್ರು, ರಾಜಸೂಯ ಯಾಗ ಮಾಡಿದ್ರು, ಈ ಪಾಪ ಏನಾದರೂ ಪರಿಹಾರ ಕಾಣ್ತದ? ಏನು ಮಾಡಿದ್ರು ಪರಿಹಾರ ಕಾಣೋದು ಸಾಧ್ಯ ಇಲ್ಲ. ಯಜ್ಞ ಮಾಡ್ರಿ ಅಂತ ಹೇಳ್ತಿರ್ತಾರೆ, ಪಾಪ ಎಲ್ಲ ಪರಿಹಾರ ಕಾಣ್ತವೆ, ಯಜ್ಞ ಮಾಡ್ರಿ. ಸರಿ, ಅದು ಹೇಗೆ ಪರಿಹಾರ ಕಾಣುವುದು? ಯಥಾ ಪಂಕೇನ ಪಂಕಾಂಬ, ಕೈಗೆ ಕೆಸರು ಮೆತ್ತಿದೆ. ಕೈಗೆ ಕೆಸರು ಮೆತ್ತಿದಾಗ ಸ್ವಚ್ಛವಾದ ನೀರಿನಿಂದ ಅದನ್ನು ತೊಳ್ಕೊಂಡ್ರೆ ಕೈ ಸ್ವಚ್ಛ ಆಗ್ತದೆ. ಕೆಸರು ಮೆತ್ತಿದ ಕೈಯನ್ನು ಕೆಸರಿನಲ್ಲೇ ಹೋಗಿ ಒದ್ದಿದ್ರೆ ಕೈ ಹೇಗೆ ಸ್ವಚ್ಛ ಆಗುತ್ತೆ? ಈಗ ಒಂದ್ಸರಿ ಹಿಂಸೆ ಮಾಡಿದೆ, ಎಲ್ಲ ದೊಡ್ಡ ಸೈನ್ಯವನ್ನು ಕೊಲಿಸಿದೆ. ಇನ್ನು ಮತ್ತೊಂದು ಯಾಗ ಮಾಡಿದರೆ ಆ ಯಾಗದಲ್ಲಿಯೂ ಕೂಡ ಅನೇಕ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಆವಾಗಿನ ಕಾಲದಲ್ಲಿ ಆ ಥರ ಕ್ಷತ್ರಿಯರು ಆದವರು ಪ್ರಾಣಿಗಳನ್ನು ಬಲಿ ಕೊಡ್ತಿದ್ರು. ಮತ್ತೊಂದಷ್ಟು ಪ್ರಾಣಿಗಳನ್ನು ಬಲಿ ಕೊಟ್ಟು ನಾವೇನು ಪುಣ್ಯ ಮಾಡಿದಂತಾಯಿತು? ಸುರಯಾವ ಸುರಾಕೃತಂ. ಮನುಷ್ಯ ಏನಾದರೂ ಮದ್ಯಪಾನ ಮಾಡಿದರೆ ದೋಷ ಬಂದಿದ್ದರೆ, ಆ ಪಾಪ ಬಂದಿದ್ದರೆ ಅದು ಹೇಗೆ ತೊಳ್ಕೋಬೇಕು ಅಂದರೆ, ಯಾವುದಾದ್ರೂ ನದಿಗೆ ಹೋಗಿ, ಗಂಗಾ ನದಿ ಮೊದಲಾದ ನದಿಗಳಿಗೆ ಹೋಗಿ, ಅಥವಾ ಭಗವಂತನ ತೀರ್ಥ ಆದರೂ ತೊಗೊಂಡ್ರೆ ದೇಹ ಶುದ್ಧ ಆಗ್ತದೆ. ಏಕಾದಶಿ ಅಂತ ದಿವಸ ಉಪವಾಸ ಮಾಡಿದರೆ ಅದರಿಂದಾದರೂ ದೇಹ ಶುದ್ಧ ಆಗ್ತದೆ. ಮದ್ಯಪಾನ ಮಾಡಿದ್ದೀವಿ, ಮದ್ಯಪಾನ ಮಾಡಿದ ನಮ್ಮ ಹೊಟ್ಟೆಯನ್ನು, ಮದ್ಯಪಾನ ಯಾವ ಒಂದು ತಂಬಿಗೆ ಒಂದು ಲೋಟದಲ್ಲಿ ಮದ್ಯಪಾನ ಮಾಡಿರ್ತೀವಲ್ಲ, ಅದನ್ನು ತೊಳೆಯುವುದು ಹೇಗೆ ಅಂತ ಪ್ರಶ್ನೆ, ನೀರಿನಿಂದ ತೊಳಿಬೇಕು, ಅಥವಾ ಬೆಂಕಿಯಿಂದ ಕಾಯಿಸಿ ಆದರೂ ಸ್ವಚ್ಛ ಮಾಡಬೇಕು. ಅದಕ್ಕೆ ಇನ್ನೊಂದಿಷ್ಟು ಮದ್ಯವನ್ನೇ ಹಾಕಿದರೆ ಸ್ವಚ್ಛ ಆಗ್ತದೆ. ನಾವು ನೀರಿನಿಂದ ಸ್ವಚ್ಛ ಆಗಿತ್ತು, ಬೆಂಕಿಯಿಂದ ಸ್ವಚ್ಛ ಆಗಿತ್ತು, ಮಣ್ಣಿನಿಂದ, ಹುಣಸೆ ಹಣ್ಣಿನಿಂದ ಸ್ವಚ್ಛ ಆಗಿತ್ತು. ಮದ್ಯಪಾನ ಮಾಡಿದ ಹೊಟ್ಟೆಗೆ, ಮದ್ಯಪಾನ ಮಾಡಿಸಿದ ಪಾತ್ರೆಗೆ ಇನ್ನೊಂದಿಷ್ಟು ಮದ್ಯವನ್ನೇ ಸುರಿದ್ರೆ ಸ್ವಚ್ಛ ಆಗ್ತದೆ. ನಾನಿಷ್ಟೆಲ್ಲ ಪಾಪ ಮಾಡಿದೆ, ಇಷ್ಟು ಪಾಪ ಮಾಡಿದ್ದರ ಪರಿಹಾರ ಯಾವ ಯಜ್ಞ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅಂತ ಸಂಕಟ ಪಟ್ಟು ತೊಡಗಿದ. ಇದು ಈ ಜಗತ್ತಿನ ಒಂದು ದೌರ್ಭಾಗ್ಯ. ಏನು, ದುಷ್ಟರು ಯಾರು ಇರ್ತಾರೆ, ಆ ದುಷ್ಟರಿಗೆ ಇಂಥ ದ್ವಂದ್ವಗಳು ಬರೋದಿಲ್ಲ, ಸಜ್ಜನರಿಗೆ ಇಂಥ ದ್ವಂದ್ವಗಳು ಬರ್ತವೆ. ದುಷ್ಟರಾದವರು ತಮಗೆ ಎದುರಾಳಿಗಳಾದವರನ್ನು ಖಡ್ಗ ತಗೊಂಡು, ಬಂದೂಕು ತಗೊಂಡು ಹೊಡೆದು ಕೊಂದೇ ಬಿಡಬೇಕು ಅಂತ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಅವರಿಗಿಂಥ ದ್ವಂದ್ವ, ನಾನು ಮಾಡಿದ್ದು ತಪ್ಪು ಅನ್ನುವಂಥ ಒಂದು ಸಂಶಯನೇ ಬರೋದಿಲ್ಲ. ನಿತ್ಯ ಇಂಥದನ್ನು ಮಾಡೇ ಮಾಡ್ತಿರ್ತಾರೆ. ಸಜ್ಜನರಿಗಿಂತ ದ್ವಂದ್ವಗಳು ಬರ್ತವೆ. ಸಜ್ಜನರಿಗೆ ಬರೋದು ಮಾತ್ರ ಅಲ್ಲ, ನಾನಿದನ್ನು ವಿಶ್ಲೇಷಿಸುವುದು ಹೀಗೆ, ಯಾರು ರಾಜ್ಯವನ್ನು ಆಳಬೇಕು ಅಂತ ಕೂತಿರ್ತಾರಲ್ಲ, ನಮ್ಮನ್ನು ಆಳುವವರು ಇರ್ತಾರಲ್ಲ, ಅವರಿಗಿಂತ ದ್ವಂದ್ವಗಳು ಬರ್ತವೆ. ಯಾರೋ ಪ್ರಜೆಗೊಬ್ಬ ಸಾಮಾನ್ಯ ಮನುಷ್ಯನಿಗಿಂತ ದ್ವಂದ್ವ ಬಂದರೆ ಅವನಿಗೇನು ಭಾಳ ಹಾನಿ ಇಲ್ಲ. ಆದರೆ ಒಬ್ಬ ರಾಜನಿಗೆ, ಆಡಳಿತಗಾರನಿಗೆ ದ್ವಂದ್ವ ಬಂದುಬಿಟ್ರೆ, ಆದ್ದರಿಂದ ಸಜ್ಜನರನ್ನು ಕಾಪಾಡುವವರು ಯಾರು?
ದುರ್ಜನರನ್ನು ಶಿಕ್ಷಿಸುವವರು ಯಾರು? ಇಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಇವತ್ತಿಗೂ ಕೂಡ ಆಡಳಿತಗಾರರಾದವರಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋ ಎಚ್ಚರ ಇಲ್ಲ. ಅಧರ್ಮಕ್ಕೆ ಬೆಂಬಲ ಕೊಡ್ತಾರೆ, ಧರ್ಮವನ್ನು ಮರೀತಾರೆ. ಇವತ್ತು ಆಗುವುದು ಹೀಗೇನೆ. ಏನು ಮಾಡಬೇಕು ಅಂತ ಸಂಕಟ ಪಡ್ಲಿಕ್ಕೆ ಶುರು ಮಾಡಿದೆ. ಆವಾಗ ಕೃಷ್ಣ ಒಂದು ವಿಚಾರ ಮಾಡಿದ್ನು. ಈ ಧರ್ಮರಾಜನನ್ನ, ಅವನ ಸಹೋದರರನ್ನ ಮತ್ತು ಅನೇಕ ಜನರನ್ನೆಲ್ಲ ಕರ್ಕೊಂಡು ಭೀಷ್ಮ ಎಲ್ಲಿ ಮಲ್ಕೊಂಡಿದ್ರಲ್ಲ ಅಲ್ಲಿ ಕರ್ಕೊಂಡವರು. ಭೀಷ್ಮರು ಏನು ಹೇಳ್ತಾರೆ ಅದನ್ನು ಕೇಳೋಣ ಬಾ. ನಾನು, ಕೃಷ್ಣ, ವೇದವ್ಯಾಸರು ನಿನಗೆ ಯಾರು ಏನು ಸಮಾಧಾನ ಹೇಳಿದ್ರು ನಿನಗೆ ಸಮಾಧಾನ ಆಗಲಿಲ್ಲ. ನೀವು ನಾನು ಮಾಡಿದ ತಪ್ಪು ಅಂತ ಗೊತ್ತಿದ್ರೂ ಕೂಡ ನನಗೇನೋ ನೋವು ಆಗಬಾರ್ದು ಅಂತ ನನ್ನವರು ಅಂತ ಸಮಾಧಾನ ಹೇಳ್ತಿದ್ದೀರಿ ಅಂತ ಅವನಿಗೆ ಗೊಂದಲ. ಭೀಷ್ಮ ಕೌರವರ ಪಕ್ಷದವರು, ಪಾಂಡವರ ಪಕ್ಷದವರಲ್ಲ. ಅವ್ರೇನು ಹೇಳ್ತಾರೆ ಅದನ್ನು ಕೇಳೋಣ ಬಾ, ಅದರಿಂದ ಆದರೂ ನಿಮಗೊಂದಿಷ್ಟು ಸಮಾಧಾನ ಆಗ್ತದ ನೋಡೋಣ ಬಾ ಅಂತ ಕೃಷ್ಣ ಅವನಲ್ಲಿ ಕರ್ಕೊಂಡು ಹೊರಟ. ರಣರಂಗದಲ್ಲಿ ಭೀಷ್ಮ ಇನ್ನೂ ಇದ್ರು. ಅವರು ಉಳಿದವರೆಲ್ಲ ಸತ್ತೋಗಿದ್ರು. ಭೀಷ್ಮ ಮಾತ್ರ ಉತ್ತರಾಯಣ ಬರುವವರೆಗೆ ಕಾಲ ನಿರೀಕ್ಷೆ ಮಾಡಿಕೊಂಡು ಹಾಗೇ ಇದ್ರು. ಹೊರಟ್ರಲ್ಲ ಎಲ್ಲರೂ ರಥ ಏರಿ ಹೊರಟರು. ವೇದವ್ಯಾಸ ಮತ್ತು ಧೌಮ್ಯ ಅಂತ ಪಾಂಡವರ ಗುರುಗಳು, ಅವರಿಗೆ ಯಜ್ಞ ಯಾಗ ಮೊದಲಾದ ಮಾಡಿಸುವವರು, ಅವರು ಎಲ್ಲಾದರೂ ಅಲ್ಲಿ ಹೊರಟರು. ಕೃಷ್ಣ ಅರ್ಜುನರು ಬಂದರು. ಸುತ್ತಲೂ ತಮ್ಮಂದರು, ಅನೇಕ ಜನ ಋಷಿಗಳು ಇವರೆಲ್ಲರೂ ಇದ್ದರು. ಅವರ ನಡುವೆ ಈ ಧರ್ಮರಾಜ ಕೂತಿದ್ದ. ಅದು ಹೇಗಿತ್ತು ಅಂದರೆ ಕುಬೇರನಂತೆ. ಕುಬೇರ ಅಂದರೆ ಸಂಪತ್ತಿನ ದೇವತೆ. ಅವನು ತನ್ನ ಅನುಚರರ ನಡುವೆ ವೈಭವದಿಂದ ಕೂತಿದ್ರೆ ಹೇಗಿರ್ತದೋ ಆ ಥರ ಇತ್ತು. ಭೀಷ್ಮರು ಮಲ್ಕೊಂಡಿದ್ರಲ್ಲ, ಅವ್ರು ನೋಡಿದ್ರೆ ಹೇಗೆ ಕಾಣ್ತಿದ್ರು ಅವರು ಅಂದರೆ ಸ್ವರ್ಗದಿಂದ ಮೇಲಿಂದ ಉದುರಿ ಬಿದ್ದಿದ್ದಾರೇನೋ ಅಂತ ಕಾಣಿಸ್ತಿತ್ತು. ಸಾಮಾನ್ಯ ಮನುಷ್ಯ ಅಲ್ಲ ಭೀಷ್ಮ, ದೊಡ್ಡ ದೇವತೆನೇ. ಈಗ ಪಾಂಡವರ ಪಕ್ಷದವರ ಈ ಶಿಖಂಡಿಯ ಅರ್ಜುನನ ಬಾಣಗಳಿಗೆ ಬಲಿಯಾಗಿ ಅವ್ರು ಮಲ್ಕೊಂಡು ಬಿಟ್ಟಿದ್ರು. ಎಲ್ಲರೂ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿದರು. ದೊಡ್ಡ ದೊಡ್ಡ ಋಷಿಗಳೆಲ್ಲ ಅಲ್ಲಿ ಬಂದರು. ಯಾರ್ಯಾರಿದ್ರಲ್ಲಿ ಅಂದರೆ ನಾರದ ಋಷಿ ಇದ್ರು, ಅವ್ರ ಜೊತೆ ಪರ್ವತ ಅಂತ ಒಬ್ಬ ಋಷಿ, ಬೃಹದಶ್ವ, ಭರದ್ವಾಜ, ವಸಿಷ್ಠ, ಸ್ವಯಂ ಪರಶುರಾಮ ಅಲ್ಲಿ ಬಂದಿದ್ದ. ಇದನ್ನು ಗಮನಿಸಬೇಕು. ಭಗವಂತನ ಅವತಾರಗಳು ಮೂರು, ಒಂದು ವೇದವ್ಯಾಸ, ಇನ್ನೊಂದು ಕೃಷ್ಣ, ಇನ್ನೊಂದು ಪರಶುರಾಮ. ಮೂರೂ ರೂಪದಿಂದ ಭಗವಂತ ಅಲ್ಲಿ ಬಂದು ಕೂತಿದ್ದ. ಪರಶುರಾಮ ಏನು ಹೇಳ್ತಾನೆ ಅಂತ ಅನ್ನೋದು ನೀವರೆಲ್ಲ ಕೇಳುವವರಿದ್ದರು. ಇಂದ್ರಪ್ರಮದ, ತ್ರಿತ, ಗೃತ್ಸಮದ, ಅಸೀತ, ಕಕ್ಷೀವಂತ, ಗೌತಮ, ಅತ್ರಿ, ವಿಶ್ವಾಮಿತ್ರ, ಸುದರ್ಶನ, ಶುಕ, ಕಶ್ಯಪ, ಬೃಹಸ್ಪತಿ ಎಲ್ಲರೂ ಬಂದು ಕೂತಿದ್ರು. ಎಲ್ಲ ಮುನಿಗಳು ಬಂದು ಕೂತಿದ್ದನ್ನು ಆ ಭೀಷ್ಮ ನೋಡಿದ. ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ. ಹೇಗೆ ನಮಸ್ಕಾರ ಮಾಡಬೇಕು? ಅವನಂತೂ ಮೈಗೆಲ್ಲ ಬಾಣದ ಏಟಿನ ಚುಚ್ಚಿಟ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದ. ಹೇಳಲಿಕ್ಕೆ ಬರುವ ಪರಿಸ್ಥಿತಿ ಇದ್ದಿದ್ದಿಲ್ಲ. ಅಲ್ಲೇ ತಾನು ಕೂತಲ್ಲೇ ಅವರಿಗೆ ಮಾನಸಿಕವಾಗಿ, ತಾನು ಬಿದ್ದಲ್ಲೇ ಮಾನಸಿಕವಾಗಿ ನಮಸ್ಕಾರ ಮಾಡಿದ. ಮತ್ತೆ ಎದುರುಗಡೆ ಕೃಷ್ಣ ಇದ್ದಾನೆ. ಎದುರುಗಡೆ ಕೃಷ್ಣನನ್ನು ಕಾಣುವುದಲ್ಲದೆ ತನ್ನ ಹೃದಯ ಕಮಲದಲ್ಲಿಯೂ ಕೂಡ ಕೃಷ್ಣನನ್ನು ಕಂಡ. ಅವನನ್ನು ಆರಾಧನೆ ಮಾಡಿದ. ಸಮೀಪದಲ್ಲಿದ್ದಂಥ ಪಾಂಡವರನ್ನ, ತನ್ನ ಮೊಮ್ಮಕ್ಕಳನ್ನು ಪ್ರೀತಿಯಿಂದ ನೋಡಿದ. ಅವರಿಗೆ ಧರ್ಮೋಪದೇಶ ಮಾಡಲಿಕ್ಕೆ ತೊಡಗಿದ್ದ. ಮಹಾಭಾರತದಲ್ಲಿ ಈ ಕಥಾ ವಿಸ್ತಾರವಾಗಿ ಬಂದಿದೆ, ಅದು ಹಿಂದೆ ನೋಡಿದ್ದೀವಿ. ನೀನು ನಿನ್ನ ಮೊಮ್ಮಕ್ಕಳು ಪಾಂಡವರಿಗೆ ಒಂದಿಷ್ಟು ಧರ್ಮೋಪದೇಶ ಮಾಡಬೇಕು ಅಂತ ಕೃಷ್ಣ ಹೇಳಿದ. ಆಗ ಅವನಂದ, ನನಗೆ ಮಾತಾಡಲಿಕ್ಕೆ ಶಕ್ತಿ ಇಲ್ಲ, ಮೈ ಕೈಗೆಲ್ಲ ಬಾಣದ ಏಟು, ಶಸ್ತ್ರದ ಏಟು ತಿಂದು ಮಲ್ಕೊಂಡ್ಬಿಟ್ಟಿದ್ದೇನೆ, ಹೇಗೆ ಮಾತಾಡೋದು? ನನಗೇನು ಶಕ್ತಿ ಇದೆ? ಕೃಷ್ಣ, ನಾನೇ ನಿನ್ನೊಳಗೆ ನಿಂತು ನುಡಿಸ್ತೇನೆ, ನೀನು ನುಡಿ ಅಂತ ಹೇಳಿದೆ. ಅದರಂತೆ ಅವನು ಮಾತಾಡಲಿಕ್ಕೆ ತೊಡಗಿದೆ. ಇದು ಈ ಒಂದು ಸಂಗತಿಯನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ಅದನ್ನು ಮಹಾಭಾರತದ ಬೇರೆ ಕೆಲವು ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ. ನೋವು ಹೇಗಿರ್ತದೆ, ಮರಣದ ನೋವು ಹೇಗಿರ್ತದೆ, ನಮಗೂ ನಿಮಗೇನು ಗೊತ್ತಿಲ್ಲ, ಪ್ರಾಯ ಗೊತ್ತಿಲ್ಲ. ನಮಗೂ ನಿಮಗೂ ಏನಾದರೂ ಭಾಳ ದೊಡ್ಡ ಆಪರೇಷನ್, ಶಸ್ತ್ರಚಿಕಿತ್ಸೆ ಏನಾದರೂ ಆಗಿದ್ದರೆ ಅದು ನೋವು ಹೇಗಿರ್ತದೆ ಅಂತ ಗೊತ್ತಿತ್ತು.
ಯಾವಾಗಾದರೂ ಹಾವು ಚೇಳು ಕಡಿಸಿಕೊಂಡಿದ್ರೆ ಅದ್ರ ನೋವು ಸಂಕಟ ಹೇಗಿರ್ತದೆ ಅಂತ ಗೊತ್ತಿರ್ತದೆ. ಆದರೂ ಮರಣದ ನೋವು ನಮಗೆ ಗೊತ್ತಿಲ್ಲ. ಹಿಂದೆ ಅನೇಕ ಸರಿ ನಾವೆಲ್ಲ ಇದ್ದೀವಿ, ಅನೇಕ ಸರಿ ಸತ್ತಿದ್ದೇವೆ, ಅನೇಕ ಸರಿ ಹುಟ್ಟಿದ್ದೇವೆ. ಆದರೆ ಅದು ನಮ್ಗೆ ನೆನಪಿಲ್ಲಲ್ಲ. ಈಗ ಮರಣದ ನೋವು ನಮ್ಗೆ ಗೊತ್ತಿಲ್ಲ. ಈ ಭೀಷ್ಮನಿಗೆ 8 ಮರಣಗಳ ನೋವು ಒಮ್ಮೆಲೇ ಬರಬೇಕು ಅಂತ ಅವನಿಗೆ ಶಾಪ ಇತ್ತು. ಅಂಥ ಸಂಕಟ, ಒಂದು ಮರಣದ ಸಂಕಟ ಅಲ್ಲ, 8 ಮರಣಗಳ ಸಂಕಟ ಅವನಿಗೆ ಬರಬೇಕು ಅಂತ ಅವನಿಗೆ ಶಾಪ ಇತ್ತು. ಯಾಕೆಂದರೆ ಅವನು ಈ ಹಿಂದೆ ಭೀಷ್ಮನಾಗಿ ಹುಟ್ಟುವುದಕ್ಕಿಂತ ಮುಂಚೆ ವಸಿಷ್ಠರ ಬಳಿ ಇದ್ದಂಥ ಒಂದು ಗೋವನ್ನು ಕದಿಯುವ ಪ್ರಯತ್ನ ಮಾಡಿದ್ರು. ಹೋಮದ ಏನು ಅದು, ಆಕಳಿನ ಹಾಲು ಕುಡಿದವ್ರಿಗೆ ಬರೀ ಹಾಲು ಸಿಗೋದಲ್ಲ, ಒಳ್ಳೆ ದೀರ್ಘ ಆಯುಷ್ಯ ಸಿಕ್ತಿತ್ತು, ಒಳ್ಳೆ ಆರೋಗ್ಯ ಸೌಂದರ್ಯ ಎಲ್ಲ ಸಿಕ್ತಿತ್ತು. ಅದನ್ನು ಈ ಅಣ್ಣತಮ್ಮಂದ್ರೆಲ್ಲ ಸೇರಿ ಕದ್ದಿದ್ದು. ಭೀಷ್ಮ, ಅವನ ಅಣ್ಣತಮ್ಮಂದ್ರು, ಹೆಂಡದ್ರೆಲ್ಲ ಸೇರಿ. ಅದರಲ್ಲಿ ಭೀಷ್ಮನ ಪಾತ್ರ ದೊಡ್ಡದಿತ್ತು. ಅವನ ಹೆಸರು ಆವಾಗ ದ್ಯೂ ಅಂತ. ಇಂಥ ಪ್ರಯತ್ನ ಅವನು ಮಾಡಿದಾಗ, ಇಂಥ ಕಳ್ತನದ ಪ್ರಯತ್ನ ಮಾಡಿದಾಗ ಅವನಿಗೆ ಶಾಪ ಬಂದಿತ್ತು. 8 ಗರ್ಭವಾಸಗಳ ದುಃಖ, ಒಂದು ಗರ್ಭವಾಸದ ದುಃಖ ಅಲ್ಲ, 8 ಗರ್ಭವಾಸದ ದುಃಖ, 8 ಮರಣಗಳ ದುಃಖ ಇದು ಬರಬೇಕು ಶಾಪ ಇತ್ತು. ಅಂಥ ನೋವು ಅನುಭವಿಸ್ಕೊಂಡು ಬಿದ್ದಿದ್ದ. ಸ್ವಲ್ಪ ವಿಚಾರ ಮಾಡಿರಿ, ಒಂದು ಏನಾದರೂ ಏಕಾದಶಿ ಬಂದರೆ ಸ್ವಲ್ಪ ಏನಾದರೂ ಹೇಳ್ರಿ, ಬನ್ರಿ ಅಂತ ಕರೆದ್ರಿ, ಇವತ್ತು ಏಕಾದಶಿ ರೀ, ನಮಗೆ ತೇವಾಂಶ ಇಲ್ಲ ಗಂಟಲಿನೊಳಗೆ, ಏನೂ ಕೇಳಬೇಡ್ರಿ, ನಾಳೆ ಮಾತಾಡೋಣ ಅಂತೇಳಿ. ಹಾಸ್ಪಿಟಲ್ನೊಳಗೆ ಏನಾದರೂ ಸಣ್ಣ ಆಪ್ರೇಷನ್ ಆಗಿ, ಭಾಳ ದೊಡ್ಡ ಆಪ್ರೇಷನ್ ಅಲ್ಲ, ಸಣ್ಣ ಆಪ್ರೇಷನ್ ಆಗಿ ಬಿದ್ದಿದ್ರು ಯಾರಾದರೂ ಏನಾದರೂ ಕೇಳಲಿಕ್ಕೆ ಬಂದರೆ ಇದೆಲ್ಲ ಮುಗಿಯೋ ತನಕ ಮಾತಾಡಿಸ್ಬೇಡ್ರಿ ಅಂತೇಳಿ ವೈದ್ಯರೇ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ವಿರಾಮ ಕೊಡ್ರಿ, ಅವ್ರಿಗೆ ವಿಶ್ರಾಂತಿ ಕೊಡ್ರಿ, ಮಾತಾಡಿಸ್ಬೇಡ್ರಿ ಅವ್ರು. ಇದು ನಮಗೊಂದಿಷ್ಟು ಜ್ಞಾನ ಇದ್ದರೂ, ಪಾಂಡಿತ್ಯ ಇದ್ರೂ ದೇಹಕ್ಕೆ ಏನಾದರೂ ಆದರೆ ಮನಸ್ಸು ಅದರಿಂದ ವಿಕಲ ಆಗ್ತದೆ. ನಮ್ಮ ಸ್ಥಿತಿ ಅಂಥ ಪ್ರಚಂಡವಾದ ಸಂಕಟ, ಇದೇನು ಸಣ್ಣ ಸಂಕಟ ಅಲ್ಲ, ಅದನ್ನು ಅನುಭವಿಸ್ತಾ ಬಿದ್ದಿದ್ದ. ಇದು 2-3 ತಿಂಗಳು ಯುದ್ಧ ಆದಮೇಲೆ 2-3 ತಿಂಗಳು ಉತ್ತರಾಯಣ ಬರಬೇಕಲ್ಲ, ದಕ್ಷಿಣಾಯನದಲ್ಲಿ ಯುದ್ಧ ನಡೆದಿತ್ತು. ಉತ್ತರಾಯಣ ಬರುವ ತನಕ ಹಾಗೆ ಒಂದು ಸಂಕಲ್ಪ ಇತ್ತು. ಇದೊಂದು ವಿಚಿತ್ರ, ಅವರಪ್ಪ ಅವನಿಗೆ ಇಚ್ಛಾಮರಣಿ ಆಗುವಂಥ ಶಾಪ, ಒಂದು ವರ ಕೊಟ್ಟುಬಿಟ್ಟಿತ್ತು. ಆ ವರ ಹೋಗಿ ಇವನಿಗೆ ಶಾಪ ಆಗಿಬಿಟ್ಟು. ಇವರಪ್ಪ ಶಂತನು ಅಂತಿದ್ದ. ಶಂತನುವಿಗೆ ಗಂಗೆಯಲ್ಲಿ, ಗಂಗಾ ನದಿಯಲ್ಲಿ ದೇವತೆ, ಅಲ್ಲಿ ಹುಟ್ಟಿದವನಿಗೆ ಭೀಷ್ಮ. ಆ ಶಂತನುವನ್ನು ಗಂಗೆ ಬಿಟ್ಟು ಹೋಗಿಬಿಟ್ಟಿದ್ಲು. ಅವಳು ದೇವತೆ, ಸ್ವರ್ಗಲೋಕದವಳು ಬಿಟ್ಟು ಹೋಗಿಬಿಟ್ಟಿದ್ಲು. ಇವನಿಗೆ ಸತ್ಯವತಿಯನ್ನು ನೋಡಿ ಇನ್ನೊಂದು ಸರಿ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತು. ಮೊದಲನೇ ಹೆಂಡತಿ ಹೇಗೋ ಹೊರಟೋಗಿದ್ದಾಳೆ, ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ. ಆಗ ಆ ಸತ್ಯವತಿಯ ತಂದೆ ಬೆಸ್ತರ ರಾಜ, ನೀನು ನನ್ನ ಮಗಳನ್ನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀವಿ, ನಿನಗೆ ಈಗಾಗಲೇ ಎದೆ ಎತ್ತರಕ್ಕೆ ಬೆಳೆದಂತಹ ಭೀಷ್ಮ ಮಗ ಇದ್ದಾನೆ, ನಾಳೆ ನನ್ನ ಮಗಳಲ್ಲಿ ಒಬ್ಬ ಮಗ ಹುಟ್ಟಿದರೆ ಆ ಮಗನಿಗೂ ನಿನ್ನ ಮೊದಲನೇ ಮಗನಿಗೂ ರಾಜ್ಯಕ್ಕಾಗಿ ಸ್ಪರ್ಧೆ ಹುಟ್ಟಿದ ನಾನೇನು ಮಾಡಬೇಕು ಅಂತ ಅವನು ಸಂಶಯ ವ್ಯಕ್ತ ಮಾಡಿದ. ಸರಿ, ಅದಕ್ಕೆ ಈ ಭೀಷ್ಮ ಏನು ಮಾಡಿದ, ತನ್ನ ತಂದೆಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ತಾನೇ ಏಜೆಂಟ್ ಆಗಿ ಅಲ್ಲಿ ಹೋಗಿದ್ದ. ತಂದೆಗೆ ಸತ್ಯವತಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಹುಟ್ಟಿತ್ತು. ಆದರೆ ಬೆಳೆದ ಮಗನ ಎದುರಿಗೆ ಅದನ್ನು ಹೇಳುವುದು ಹೇಗೆ, ಸಂಕೋಚ ಆಗಿತ್ತು ಅವನಿಗೆ. ಅದನ್ನು ಆ ರಥ ಹೊಡೆಯುವ ಸಾರಥಿಯ ಮೂಲಕ ತಂದೆಯ ಸಂಕಟ ಏನು ಅಂತ ಇವನು ತಿಳ್ಕೊಂಡು ನಮ್ಮ ತಂದೆಗೆ ಆ ಕನ್ಯೆಯನ್ನು ನಾನೇ ತೊಗೊಂಡ್ಬರ್ತೀನಿ, ತಂದೆಗೆ ಮದುವೆ ಮಾಡಿಸ್ತೀನಿ ಅಂತ ಹೊರಟಿದ್ದ. ಆಯಿತು, ನೀನೀಗ ಬೆಳೆದು ನಿಂತಿದ್ದಿ, ಸಾಮ್ರಾಜ್ಯದ ಉತ್ತರಾಧಿಕಾರಿ. ನಾಳೆ ನನ್ನ ಮಗಳು ಕೇವಲ ನಿನ್ನ ತಂದೆಗೆ ಹೆಂಡತಿ ಆಗಿದ್ದು, ಮತ್ತು ಅವಳು ಅಲ್ಲೇನು ಮಾಡಬೇಕಾಗಿದೆ, ನನ್ನ ಮೊಮ್ಮಗನಿಗೆ ಏನು ಬೆಲೆ ಇಲ್ಲದೆ ಹೋದ ಗತಿ ಏನು ಅಂತ ಅವನು ಚಿಂತೆ. ನೀನು ವಿಚಾರ ಮಾಡಬೇಡ, ನಾ ಎಂದೂ ಸಿಂಹಾಸನವೇ ಇರೋದಿಲ್ಲ, ನಿನ್ನ ಮೊಮ್ಮಗನೇ ಸಿಂಹಾಸನ ಏರಲಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟೆ. ಅದಕ್ಕೆ ಅವನು ಕೇಳಿದ, ಸರಿ ನೀನೇನೋ ಪ್ರತಿಜ್ಞೆ ಮಾಡಿದ್ವಿ, ಈಗ ನಿನಗೆ ಇನ್ನೂ ಮದುವೆ ಆಗಿಲ್ಲ, ನಾಳೆ ಮದುವೆ ಮಾಡ್ಕೋತಿ, ನಿನಗೂ ಒಬ್ಬ ಮಗ ಆಗ್ತಾನೆ, ನಿನ್ನ ಮಗನಿಗೂ ಈ ಮಗುವಿಗೂ ನನ್ನ ಮೊಮ್ಮಗುವಿಗೂ ಮತ್ತೆ ರಾಜ್ಯಕ್ಕಾಗಿ ಕಲಹ ಬಂದರೆ ಏನು ಗತಿ ಅವನ ಚಿಂತೆ ಆಯಿತು. ನೀನೇನೂ ವಿಚಾರ ಮಾಡಬೇಡ, ನನ್ನ ತಂದೆಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದೊಂದೇ ನಿನ್ನ ಜವಾಬ್ದಾರಿ, ನಾನು ರಾಜ್ಯ ಏರುವುದಿಲ್ಲ ಅಷ್ಟೇ ಅಲ್ಲ, ಮದುವೆನೂ ಮಾಡ್ಕೊಳ್ಳೋದಿಲ್ಲ ಅಂತ ಭಯಾನಕವಾಗಿ ಪ್ರತಿಜ್ಞೆ ಮಾಡಿದ್ದೆ. ಅವನ ಮೂಲ ಹೆಸರು ದೇವವ್ರತ ಅಂತ. ಭಯಂಕರವಾದ ಪ್ರತಿಜ್ಞೆ ಮಾಡಿದ್ದರಿಂದ ಅವನಿಗೆ ಭೀಷ್ಮ ಅಂತ ಹೆಸರು ಬಂದಿತ್ತು. ವಸ್ತುತಃ ಭೀಷ್ಮ ಅನ್ನೋ ಶಬ್ದಕ್ಕೆ ಭಯಂಕರ ಅಂತ ಅರ್ಥ. ಶತ್ರುಗಳಿಗೂ ಭಯಂಕರನೇ ಆಗಿದ್ದ, ಇಂಥ ಒಂದು ಪ್ರತಿಜ್ಞೆನೂ ಮಾಡಿದ್ದ.
ಈ ಪ್ರತಿಜ್ಞೆ ನೋಡಿ ಅವ್ರ ತಂದೆ ಅವನಿಗೇನು ಹೊರ ಕೊಟ್ಟಿದ್ದ ಅಂದರೆ, ನೀನು ಬಯಸಿದಾಗ ಸಾಯ್ತಿ, ಸಾವು ನಿನ್ನನ್ನು ಬೇಕಾಬಿಟ್ಟಿಯಾಗಿ ಬಂದು ಕರ್ಕೊಂಡು ಹೋಗೋದಿಲ್ಲ. ನೀನು ಯಾವಾಗ ಸಾಯಬೇಕು ಅಂತ ಅಪೇಕ್ಷೆ ಪಡ್ತೀಯೋ ಆವಾಗಲೇ ಸಾಯ್ತೀಯ. ಇವನು ಉತ್ತರಾಯಣ ಕಾಲದಲ್ಲಿ ಸಾಯ್ತೀನಿ ಸಂಕಲ್ಪ ಮಾಡಿಬಿಟ್ಟಿದ್ದ. ಒಂದು ವೇಳೆ ಅದೇ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣ, ಕರ್ಣ, ದುರ್ಯೋಧನ ಸತ್ರಲ್ಲ, ಆವಾಗಲೇ ಸತ್ತು ಹೋಗಿದ್ರು ಚೆನ್ನಾಗಿರ್ತಿತ್ತು, ಈ ಸಂಕಟ ಇರ್ತಿರ್ಲಿಲ್ಲ. ಉತ್ತರಾಯಣದಲ್ಲಿ ಸಾಯಬೇಕು ಅಂತ ಮೊದಲೇ ವಿಚಾರ ಮಾಡಿಬಿಟ್ಟಿದ್ದು ನಾನು. ಆದ್ದರಿಂದ ಅಲ್ಲಿವರೆಗೆ ಬದುಕಿರಬೇಕು, ಇದೊಂದು ಸಂಕಟ. ಅಂಥ ಸಂಕಟದಲ್ಲಿ ಧರ್ಮ ಪ್ರವಚನ ಶುರು ಮಾಡಿದ, ಪ್ರವಚನ ಹೇಳಲಿಕ್ಕೆ ಶುರು ಮಾಡಿದ ಅಲ್ಲಿ ಮಲಗಿದ್ದಲ್ಲೇ. ಮಹಾಭಾರತದಲ್ಲಿ ಶಾಂತಿ ಪರ್ವ, ಅನುಶಾಸನ ಪರ್ವ ಅಂತ ಎರಡು ದೊಡ್ಡ ದೊಡ್ಡ ಪರ್ವಗಳು. ಅವೆರಡೂ ಪರ್ವಗಳು ಕೂಡ ಭೀಷ್ಮ ಪಾಂಡವರಿಗೆ ಮಾಡಿದ ಧರ್ಮೋಪದೇಶಕ್ಕೆ ಮೀಸಲಾದಂತಹ ಎರಡು ಪರ್ವಗಳು. ಧರ್ಮರಾಜನಿಗೆ ಅವನು ಹೇಳಿದ ಈ ಮಾತು ನಾವೆಲ್ಲರೂ ಗಮನ ಇಟ್ಟು ಕೇಳಬೇಕು. ಧರ್ಮರಾಜ, ನೀನು ಮತ್ತು ನಿನ್ನ ತಮ್ಮಂದರು ಎಲ್ಲ ಗುರು ಹಿರಿಯರನ್ನ, ಸಾಧು ಸಂತರನ್ನ ಗೌರವಿಸಿದ್ದೀರಿ, ಧರ್ಮಾಚರಣೆ ಮಾಡ್ತೀರಿ. ಆದರೂ ಕೂಡ ನಿಮಗೆ ಜೀವಮಾನದಲ್ಲಿ ಬರೀ ದುಃಖವೇ ಬಂತಲ್ಲ, ಇದೊಂದು ಆಶ್ಚರ್ಯಕರ, ಅನ್ಯಾಯ, ಆಶ್ಚರ್ಯಕರವೂ ಹೌದು. ನಿಮ್ಗೆ ಆಗಬಾರ್ದಿತ್ತು, ಆದ್ರೆ ಆಗಿದೆಯಲ್ಲ. ಜೀವಿತು ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯ. ಭಗವಂತನ ನಂಬಿ ಬದುಕಿದವರು ನೀವು, ಆದರೆ ನಿಮಗೇನು ಸುಖ ಸಿಕ್ತು ಜೀವನದಲ್ಲಿ? ಸುಖ ಸಿಗಲಿಲ್ಲ ನಿಮಗೆ. ನಿಮ್ಮ ತಂದೆ ಪಾಂಡು ಮಹಾರಾಜ ಹಿಮಾಲಯದಲ್ಲಿದ್ದಾಗ ಅಲ್ಲೇ ಸತ್ತೋಗಿಬಿಟ್ಟಿದ್ರು. ಆವಾಗ ಇವರಿಗೆಲ್ಲರಿಗೂ ಸಣ್ಣ ವಯಸ್ಸು. ಧರ್ಮರಾಜನೇ ದೊಡ್ಡವನು, ಅವನಿಗೆ 16 ವರ್ಷ. 2 ವರ್ಷ 1 ವರ್ಷ ಸಣ್ಣವರು ಉಳಿದವರೆಲ್ಲ. ಅಷ್ಟು ಸಣ್ಣ ವಯಸ್ಸಿನಲ್ಲೇ ತಂದೆ ತೀರ್ಕೊಂಡ್ಬಿಟ್ಟಿದ್ದ. ಆ ಪಾಂಡು ಮಹಾರಾಜನಿಗೆ 2 ಹೆಂಡಂದ್ರು, ಮಾದ್ರಿ ಮತ್ತು ಕುಂತಿ ಅಂತ. ಮಾದ್ರಿ ತನ್ನ ಗಂಡನ ಜೊತೆಗೇನೆ ಬೆಂಕಿ ಏರಿ ತನ್ನ ದೇಹ ಪರಿತ್ಯಾಗ ಮಾಡಿದ್ಲು. ಕುಂತಿ ನಿಮ್ಮ ಸಲುವಾಗಿ ಎಷ್ಟು ಕಷ್ಟ ಅನುಭವಿಸಿದ್ಲು, ಎಷ್ಟು ತ್ಯಾಗ ಮಾಡಿದ್ಲು. ನೀವು ಕಷ್ಟ ಅನುಭವಿಸಿದ್ರಿ. ಇದೆಲ್ಲ ನೀವು ವಿಚಾರ ಮಾಡಬೇಕಾದ್ದಿಲ್ಲ. ಯಾಕೆಂದ್ರೆ ಕಾಲನಾಮಕ ನಾವು ಭಗವಂತ ಇದ್ದಾನೆ, ಅವನ ಲೀಲೆಯಿಂದ ಈ ಥರ ಆಗಿದೆ. ನಾವು ನೀವು ಮಾಡುವುದೇನಿದೆ ಇಲ್ಲಿ? ವಾಯುವರಿವ ಘನಾವಲಿ. ಒಂದ್ಸರಿ ಆಕಾಶ ನೋಡ್ಬೇಕು, ಇಂಥ ಮಳೆಗಾಲ ಸಮೀಪಿಸ್ತಾ ಇರುವಂಥ ದಿವಸದಲ್ಲಿ ಮೋಡಗಳು ಎಲ್ಲಿಂದೆಲ್ಲಿಗೂ ಓಡಾಡ್ತಿರ್ತವೆ. ಒಂದೇ ಕಡೆ ಸ್ಥಿರವಾಗಿ ನಿಲ್ತಾವ ಮೋಡಗಳು? ಏನೂ ಇಲ್ಲ. ಗಾಳಿಯ ಹೊಡೆತಕ್ಕೆ ಒಂದೇ ಕಡೆ ನಿಲ್ಲದೆ ಅಲ್ಲಿ ಓಡಾಡಿಬಿಡ್ತಾವ ಮೋಡಗಳು. ಅದರಂತೆ ಇಡೀ ಪ್ರಪಂಚವೂ ಕೂಡ ಭಗವಂತನ ಅಧೀನ. ಇವತ್ತು ಇಲ್ಲಿದೆ ಅಂದರೆ ನಾಳೆ ಮತ್ತೊಂದು ಕಡೆ, ಈ ಪ್ರದೇಶ ಆ ಪ್ರದೇಶ, ಈ ಕಾಲ ಆ ಕಾಲ. ನೋಡಿದ್ವಿ ಸಣ್ಣ ಮಗು, ಇವತ್ತು ಸಣ್ಣ ಮಗು ಆಗಿತ್ತು, ನಾಳೆ ಬೆಳೆದು ನಿಂತಿತ್ತು, ಬಾಲಕ ಆಯಿತು, ತರುಣ ಆಯಿತು, ಮಧ್ಯ ವಯಸ್ಸು ಬಂತು, ಮುದುಕನೇ ಆಯಿತು, ಸತ್ಯ ಹೋಯಿತು. ನಮ್ಮ ಜೀವಮಾನದಲ್ಲಿ ನಾವು ಎಷ್ಟು ಜನರನ್ನು ನೋಡಿಲ್ಲ. ನಾವು ಹುಟ್ಟಿದ್ದು ನಮಗೆ ನೆನಪಿಲ್ಲ, ನಮಗೆ ನೆನಪಿಲ್ಲ. ಮುಂದೆ 1-1.5 ವರ್ಷದ ನಂತರ ನಮ್ಮ ನೆನಪು ನಮಗೆ. ಸಾಯುವುದು ಇನ್ನೂ ಗೊತ್ತಿಲ್ಲ. ಸಾಯುವುದು ನಿಶ್ಚಿತ, ಆದರೆ ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ನಮ್ಮ ಸುತ್ತಮುತ್ತಲು ನಮ್ಮ ಕಣ್ಣೆದುರಿಗೆ ಹುಟ್ಟಿ ನಮ್ಮ ಕಣ್ಣೆದುರಿಗೆ ಸತ್ತವ್ರನ್ನ ನಾವೆಲ್ಲ ನೋಡಿದ್ದೇವೆ. ನಮ್ಮ ತಂದೆ ತಾಯಿನ ನೋಡಿದ್ದೇವೆ, ನಮ್ಮ ಕಣ್ಣೆದುರಿಗೆ ಸತ್ತಿದ್ದಾರೆ. ಅವ್ರು ಹುಟ್ಟಿದ್ದು ನಾವು ನೋಡಿಲ್ಲ, ನಾವು ಹುಟ್ಟಿದ್ದನ್ನೇ ನೋಡಿಲ್ಲ. ಆದರೆ ನಾವೇ ಅನೇಕ ಜನ ನಮ್ಮ ಸುತ್ತಮುತ್ತಲು ನಮ್ಮ ಎದುರಿಗೆ ಹುಟ್ಟಿ ನಮ್ಮ ಎದುರಿಗೆ ಸತ್ತವ್ರನ್ನ ನೋಡಿದ್ದೀವಿ. ಹೀಗೆ ಬಂತು, ಹೀಗೆ ಹೋಯಿತು. ಎಲ್ಲ ಭಗವಂತನ ನಿಯಮ ಅಷ್ಟೇ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರ ವೃಕೋದರ ಕೃಷ್ಣೋಸ್ತ್ರೀ ಗಾಂಡಿವಂ ಚಾಪಂ ಸುಹೃತ್ ಕೃಷ್ಣಸ್ತೋ ವಿಪತ್. ಇದು ಬಹಳ ಮುಖ್ಯವಾದ ಶ್ಲೋಕ, ನಾವು ಗಮನ ಇಟ್ಟು ಕೇಳಬೇಕು. ನೀನು ಧರ್ಮರಾಜ. ಧರ್ಮರಾಜ ಅಂದ್ರೆ ಯಾರು? ಮೂಲದಲ್ಲಿ ಈ ನರಕದಲ್ಲಿ ನಾವೆಲ್ಲ ಸತ್ತಾಗ ಏನಲ್ಲಿ ಹೋಗ್ತೇವಲ್ಲ, ನಮ್ಮನ್ನೆಲ್ಲರನ್ನೂ ಕರೆದು ನಮ್ಮ ಪುಣ್ಯ ಪಾಪ ಏನು ಅಂತ ವಿಚಾರ ಮಾಡಿ, ಪುಣ್ಯ ಮಾಡಿದವರಿಗೆ ಸುಖ, ಪಾಪ ಮಾಡಿದವರಿಗೆ ಶಿಕ್ಷೆ ಕೊಡಬೇಕಾದಂಥ ದೊಡ್ಡ ದೇವತೆ ಅವನು. ದಕ್ಷಿಣ ದಿಕ್ಕಿನ ದೇವತೆ, ಅಷ್ಟು ದೊಡ್ಡ ದೇವತೆ. ಇನ್ನೊಬ್ಬರು ಪಾಪ ಪುಣ್ಯ ಏನು ತೀರ್ಮಾನ ಮಾಡಬೇಕಾದ ಶಕ್ತಿ ಅವನು. ಪುಣ್ಯ ಪಾಪ, ನ್ಯಾಯ ನೀತಿ, ಧರ್ಮ ಅಧರ್ಮ. ಅದಕ್ಕೆ ಅವನಿಗೆ ಧರ್ಮರಾಜ, ಯಮಧರ್ಮ ಅಂತ. ಅಂಥವನಿಗೆ ಇವತ್ತು ಇಲ್ಲಿ ಅವತಾರ ಮಾಡಿ ಬಂದಿದ್ದಾನೆ, ಈ ಭೂಲೋಕದಲ್ಲಿ ರಾಜಾಗಿ ಹುಟ್ಟಿದ್ದಾನೆ. ಗೊಂದಲ. ನಮಗೂ ನಿಮಗೇನಾದರೂ ಗೊಂದಲ ಬಂದರೆ ಆಶ್ಚರ್ಯ ಅಲ್ಲ.
ನಿನ್ನಂಥ ಧರ್ಮರಾಜ, ನೀನೇ ರಾಜನಾಗಿ ಕೂತಿದ್ದಿ, ನಿನ್ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂದರೆ ಒಂದು ಕಡೆ ಕೈಯಲ್ಲಿ ಗದಾ ಹಿಡಿದಂಥ ಭೀಮಸೇನ ಇದ್ದಾನೆ, ಮತ್ತೊಂದು ಕಡೆ ಗಾಂಡೀವ ಧನಸ್ಸು ನಡ್ಕೊಂಡಂಥ ಅರ್ಜುನ ಇದ್ದಾನೆ, ದ್ರೌಪದಿ ಇದ್ದಾಳೆ ನಿಮ್ಮ ಜೊತೆ, ದೊಡ್ಡ ಸ್ತ್ರೀ, ಅವಳು ಪತಿವ್ರತಾ ಸ್ತ್ರೀ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಗೆಳೆಯನಾಗಿ ಯಾವತ್ತೂ ನಿಮ್ಮನ್ನು ಕಾಪಾಡಬೇಕು ಅಂತ ಕಂಕಣ ತೊಟ್ಟಂಥ ಕೃಷ್ಣ ಇದ್ದಾನೆ. ಅಂಥವ್ರಿಗೆ ನಿಮಗೆ ಆಪತ್ತು ಬರ್ತದೆ ಅಂದರೆ ಇದ್ರ ಮರ್ಮ ಏನು? ಕಾಲದ ಮಹಿಮಾ ಮತ್ತು ನಾವು ಮಾಡಿದ ಕರ್ಮದ ಮಹಿಮಾ ಅಷ್ಟೆ. ಇದು ಪಾಂಡವರಿಗೆ ಹೀಗಾಯಿತು ಅಂದರೆ ಮತ್ತು ನಮಗೂ ನಿಮಗೂ ಆಪತ್ತು, ನಮಗೆ ಈ ಥರ ಆಗಬಾರ್ದಿತ್ತು ಅಂತ ನಾವು ಆಲೋಚನೆ ಮಾಡಲಿಕ್ಕೆ ನಮಗೇನು ಅಧಿಕಾರ ಇದೆ? ಇದನ್ನು ಪ್ರವಚನ ಕೇಳುವಾಗ ಕೇಳಿ ಬಿಟ್ಟು ಬಿಡೋದು ಭಾಳ ಸುಲಭ. ನಮಗೆ ಆಪತ್ತು ಬಂದಾಗ ಇಂಥದಂತ ಯಾರೋ ಒಬ್ಬರು ಇನ್ನೊಬ್ಬರು ಕಳ್ಕೊಂಡಾಗ ಒಂದ್ಸಲಿ ನಾನೇ ಏನೋ ಹೇಳಿದೆ, ಮಹಾಭಾರತದಲ್ಲಿ ಹೀಗಿದೆ, ಅಲ್ಲೂ ಹೀಗಾಗಿತ್ತು, ಧರ್ಮರಾಜನು ಕೂಡ ಅಭಿಮನ್ಯುವನ್ನು ಕಳ್ಕೊಂಡಿದ್ದ, ತಮ್ಮನ ಮಗನ ಕಳ್ಕೊಂಡಿದ್ದ, ಭೀಮಸೇನ ಘಟೋತ್ಕಚನ ಕಳ್ಕೊಂಡಿದ್ದ, ಸಮಾಧಾನ ಪಡ್ರಿ ಅಂತ ಕತೆ ಹೇಳಿದರೆ ಅದೆಲ್ಲ ಮಹಾಭಾರತಕ್ಕೆ ಆಯ್ತು ಅಂತ ತೊಗೊಂಡು ಇಲ್ಲೇನು ಮಾಡಬೇಕು ಅಂತಂದ್ರು ಅವರು. ಅವರಲ್ಲ, ಪ್ರಾಯ ನನಗೂ ಏನಾದರೂ ನಾವು ಹಾಗೆ ಮಾಡ್ತೇವೆ. ಪ್ರವಚನ ಹೇಳೋದು ಸುಲಭ, ಕೇಳೋದು ಸುಲಭ. ಜೀವನದಲ್ಲಿ ಸ್ವಯಂ ಕಷ್ಟಗಳು ಬಂದಾಗ, ಅಂಥ ಸಂಕಟ ಬಂದಾಗ ನಾವು ಕೇಳಿದ ಕಥೆಗಳನ್ನ, ತತ್ವಗಳನ್ನ ಅಲ್ಲಿ ಅನ್ವಯಿಸಿ ನೋಡುವುದು ಭಾಳ ಕಷ್ಟದ ಕೆಲಸ. ಕೃಷ್ಣನಂಥ ದೇವತೆ, ಪರತತ್ವ ಪಾಂಡವರಿಗೆ ರಕ್ಷಕನಾಗಿದ್ದಾಗ ಅವರಿಗೆ ಆಪತ್ತು ಬಂತಲ್ಲ, ಮತ್ತಾಗ ನಮಗೆ ಆಪತ್ತು ಬರಬಾರದು ಅಂತ ಹೇಳಲಿಕ್ಕೆ ನಾವು ಹೇಗೆ ನಿರೀಕ್ಷೆ ಮಾಡೋದು? ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದ್ವಿ. ಅವ್ರು ಭಾಳ ಒಳ್ಳೆಯವ್ರಿ, ಭಾರಿ ಸಜ್ಜನ, ವಿಕಾಸ ಜನರಿಗೆ ಉಪಕಾರ ಮಾಡಿದವರು, ಅವ್ರಿಗೆ ಹಿಂಗೆ ಆಗಬಾರ್ದಿತ್ತು ಅಂತೀವಿ. ಆಗಬಾರ್ದಿತ್ತು ಅಂತ ಹೇಳಿಕ್ಕೆ ನಾವ್ಯಾರ? ಪಾಂಡವ್ರಿಗೆ ಹೀಗೆ ಆಗಬಾರ್ದಿತ್ತು ಅಂತೇನು ಹೇಳಿಕ್ಕೆ ಸಾಧ್ಯನೇ? ಆಯಿತು, ನಿಮ್ಮ ಪಕ್ಕದಲ್ಲಿ ದೇವರಿದ್ದಾನೋ, ಹಿಂದಿದ್ದಾನೋ, ಮುಂದಿದ್ದಾನೋ, ಮೇಲಿದ್ದಾನೋ, ಒಳಗಿದ್ದಾನೋ ಅನ್ನೋ ಮುಖ್ಯ ಅಲ್ಲ. ನೀವು ಹಿಂದೆ ಏನು ಮಾಡಿದ್ದೀರಿ, ಏನು ಕರ್ಮ ಮಾಡಿದ್ದೀರಿ, ಏನು ನಿಮ್ಮ ಇತಿಮಿತಿಗಳೇನು ಅನ್ನೋದ್ರ ಮೇಲೆ ಈ ಸುಖ ದುಃಖ ಎಲ್ಲ ಇದೆ. ದಾಸರು ಒಂದು ಹಾಡು ಹೇಳ್ತಾರೆ, ನಾ ಮಾಡುವ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ. ನಮ್ಮ ಕರ್ಮಕ್ಕನುಸಾರವಾಗಿ ಭಗವಂತ ಮಾಡ್ತಾನೆ, ಅವನೇನು ಬೇಕಾಬಿಟ್ಟಿಯಾಗಿ ಮಾಡೋದಿಲ್ಲ. ಬೇಕಾಬಿಟ್ಟಿಯಾಗಿ ಮಾಡೋದಿಲ್ಲ, ಅವನೇ ದೇವರಾಗ್ತಾನೆ. ದೇವರು ಅಂತ ಆಗ್ಬೇಕಾದ್ರೆ ಪಕ್ಷಪಾತ ಮಾಡಬಾರ್ದು. ನಮ್ಮ ಕರ್ಮ ಏನಿದೆ ಅನುಸಾರವಾಗಿ ಮಾಡ್ತಾನೆ, ಅದರಿಂದ ಅವನು ದೇವರು ಅನ್ನೋದು. ಇಂಥವ್ರಿಗೆ ನಿಮಗೆ ಕಷ್ಟ ಬಂತು ಅಂದ್ರೆ ಏನು ಗತಿ ಇದೆ? ಪರಮಾತ್ಮನ ಸಂಕಲ್ಪವನ್ನು ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ? ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಕೂಡ ಪರಮಾತ್ಮನ ಸಂಕಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಆಗದೆ ಕೈ ಚೆಲ್ತಾರೆ, ಏನಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ. ನೀನೇನು ಮಾಡ್ಬೇಕೀಗ? ತಸ್ಮಾತ್ ಜಗತ್ ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುವಿಹಿತೋ ನಾಥಾಹ ನಾಥ ಪಾಹಿ ಪ್ರಜಾಹ ವಿಭೋ ವಿಭೋ ಪ್ರಭೋ. ಜಗತ್ತೆಲ್ಲ ಭಗವಂತನ ಅಧೀನ ಅಂತ ತಿಳ್ಕೊ. ನೀನೇನು ಎಲ್ಲರನ್ನೂ ಕಾಪಾಡ್ತಾ ಇದ್ದಿ, ನಾನು ಎಲ್ಲರನ್ನೂ ರಕ್ಷಿಸ್ತೀನಿ ಅನ್ನೋ ಭ್ರಮೆ ಬಿಡು. ಭಗವಂತ ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಯಾವಾಗ, ಎಲ್ಲಿ, ಯಾರಿಗೆ ಏನು ಮಾಡಬೇಕು ಮಾಡ್ತಾನೆ. ನಿನ್ನ ಕರ್ತವ್ಯ ಈಗ ರಾಜನಾಗಿ ಪ್ರಜೆಗಳನ್ನು ಕಾಪಾಡು, ಆ ಕೆಲಸ ಮಾಡು. ಇದು ನಮಗೂ ಹೇಳಿದ ಮಾತೆ. ಭಗವಂತನ ಸಂಕಲ್ಪ ಏನು ಅಂತ ಯಾರಿಗೆ ಗೊತ್ತಾಗ್ತದೆ? ಅದು ತಿಳಿಯೋದಿಲ್ಲ. ಅದರಿಂದ ಭಾಳ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ನೀವೀಗ ಏನು ಮಾಡಬೇಕಾಗಿದೆ ಅದನ್ನು ಮಾಡಿರಿ. ಯಾರನ್ನು ಕಳ್ಕೊಂಡಿದ್ದೀರಿ, ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಸಾಯುವವರು ಸತ್ತರು, ಬದುಕಿದ್ದವರು ಬದುಕಿದ್ದಾರೆ. ನೀವೇನು ಮಾಡಬೇಕು ಅದನ್ನು ಮಾಡಿರಿ. ಕರ್ತವ್ಯ ಏನಿದೆ ಅದನ್ನು ಮಾಡಿರಿ. ಇದು ಹಿಂದೆನೂ ಅನೇಕ ಸರಿ ಹೇಳಿದ್ದೆ. ಪಾಂಡವರು 5 ಜನ ಮಕ್ಕಳನ್ನು ಕಳ್ಕೊಂಡಿದ್ರು. ದ್ರೌಪದಿಯಲ್ಲಿ ಹುಟ್ಟಿದ 5 ಜನ ಮಕ್ಕಳು ಸತ್ತಿದ್ರು. ಅರ್ಜುನನಿಗೆ ಸುಭದ್ರೆಯಲ್ಲಿ ಹುಟ್ಟಿದ ಅಭಿಮನ್ಯು ಸತ್ತೋಗಿದ್ದ. ಭೀಮಸೇನಿಗೆ ಬಿಂಬೆಯಲ್ಲಿ ಹುಟ್ಟಿದಂಥ ಘಟೋತ್ಕಚ ಸತ್ತಿದ್ದ. ಇವರೆಲ್ಲ ಒಬ್ಬರು ಇಬ್ಬರು ಮಕ್ಕಳನ್ನು ಕಳ್ಕೊಂಡವರು. ಕೃಷ್ಣ 10 ಲಕ್ಷ ಜನ ಮಕ್ಕಳನ್ನು ಕಳ್ಕೊಂಡಿದ್ದ. ಅವನು ಎಲ್ಲೂ ಇಲ್ಲಿ ಅಳ್ಳಿಲ್ಲ. ಈ ಕಥಾ ನಮ್ಗೆ ಗೊತ್ತಿರಬೇಕು. ಕೌರವರು ಪಾಂಡವರು ಯುದ್ಧಕ್ಕೆ ನಿಂತರಲ್ಲ, ಆವಾಗ ಈ ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೂಡ ಕೃಷ್ಣನ ಮನೆಗೆ ಹೋದರು, ನಮಗೆ ಯುದ್ಧದಲ್ಲಿ ಸಹಾಯ ಮಾಡಬೇಕು ಅಂತ. ಕೃಷ್ಣ ಮಲಗಿದ್ದ. ಈ ದುರ್ಯೋಧನ ಮಹಾ ಸ್ವಾಭಿಮಾನಿ. ಈ ಕೃಷ್ಣನ ತಲೆ ಹತ್ರ ಹೋಗಿ ಕೂತಿದ್ದ, ನಾ ಅಲ್ಲಿ ಕೂಡ್ತೇನೆ. ಅರ್ಜುನ ಆಮೇಲೆ ಬಂದ, ಅವನು ಕಾಲಿನ ಹತ್ರ ಹೋಗಿ ಕೂತಿದ್ದ.
ಕೃಷ್ಣನ ಪಾದ ಸೇವೆ ಮಾಡಿದವನು ಮೊದಲಿಂದ ಅಲ್ಲಿ ಹೋಗಿ ಕೂತಿದ್ದ. ಕೃಷ್ಣ ಎದ್ದ, ಅರ್ಜುನ ನೋಡಿದ, ತಿರುಗಿ ನೋಡಿದ ಭೀಮಸೇನ ಇದ್ದ. ಅರ್ಜುನ ಕೃಷ್ಣನಿಗೆ ತಂಗಿ ಗಂಡ. ದುರ್ಯೋಧನ ಮಗಳನ್ನ ಕೃಷ್ಣನ ಮಗನಿಗೆ ಮದುವೆ ಮಾಡ್ಕೊಂಡಿದ್ದ. ನಾವು ಬೀಗ, ಇಬ್ರು ಬೀಗರೆ. ಏನು ಬೇಕಾಗಿದೆ ಗೊತ್ತಿತ್ತು, ಯುದ್ಧದ ನೆರವಿಗಾಗಿ ಬಂದಿದ್ದಾರೆ ಅಂತ ಗೊತ್ತಿತ್ತು. ಮೊದಲು ಇವನು ಅರ್ಜುನನ ಮುಖ ನಾನು ಮೊದಲು ನೋಡಿದ್ದೀನಿ, ಅವನಿಗೆ ಸಹಾಯ ಮಾಡ್ತೀನಿ ಮೊದಲು. ಇಲ್ಲ, ನಾನು ಬಂದಿದ್ದೀನಿ ಆದ್ದರಿಂದ ನನಗೆ ಮೊದಲು ಸಹಾಯ ಮಾಡಬೇಕು ಅಂತ ದುರ್ಯೋಧನನ ವಿಚಾರ. ನಾನು ಮೊದಲು ನೋಡಿದ್ದು ಅರ್ಜುನನ್ನ, ಅದರಿಂದ ಅವನಿಗೆ ಸಹಾಯ ಮಾಡ್ತೀನಿ ಅಂತ ಇವನಂದ. ಆಯಿತು. ಏನು ಅಂದರೆ, ಒಂದು ಕಡೆ ನಾನಿದ್ದೇನೆ, ನಾನು ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿಯೋದಿಲ್ಲ, ಯಾರನ್ನೂ ಕೊಲ್ಲೋದಿಲ್ಲ. ಒಂದು ಕಡೆ ನಾನಿದ್ದೆ, ಇನ್ನೊಂದು ಕಡೆ ನನ್ನ 10 ಲಕ್ಷ ಜನ ಮಕ್ಕಳಿದ್ದಾರೆ. ದೊಡ್ಡ ಮಕ್ಕಳ ಪರಿವಾರವೇ ಇತ್ತು ಕೃಷ್ಣನ್. 10 ಲಕ್ಷ ಜನ ಮಕ್ಕಳಿದ್ದಾರೆ. ನಿಮ್ಗೆ ಯಾರಿಗೆ ಯಾವುದು ಬೇಕೋ ಅದನ್ನು ತಗೊಳ್ರಿ ಅಂತ. ಅರ್ಜುನ, ನನಗೆ ಮಕ್ಕಳು ಬೇಡ, ಶಸ್ತ್ರಾಸ್ತ್ರವೂ ಬೇಡ, ನೀನೊಬ್ಬ ನನ್ನ ಕಡೆ ಇದ್ರೆ ಸಾಕು ಕೇಳ್ಕೊಂಡು. ದುರ್ಯೋಧನಿಗೆ ಭಾರಿ ಸಂತೋಷ. ಈ ಹುಚ್ಚ ಅರ್ಜುನ 10 ಲಕ್ಷ ಜನ ಸೈನ್ಯ ತಗೊಳ್ಳೋದು ಬಿಟ್ಟು ಈ ಕೃಷ್ಣನ್ ತಗೊಂಡಲ್ಲ, ಭಾಳ ಒಳ್ಳೆಯದೇ ಆಯಿತು. ನನಗೆ 10 ಲಕ್ಷ ಜನ ಸೈನ್ಯವೇ ಇಲ್ಲ ಅಂತ ಅವ್ನು ತಗೊಂಡವರು. ಅವನಿಗೆ ಸಂಖ್ಯಾ ಬೇಕು, ಮೆಜಾರಿಟಿ ಬೇಕು ಅವನಿಗೆ. ಇನ್ ಡೆಮಾಕ್ರಸಿ ಹೆಡ್ಸ್ ಆರ್ ಕೌಂಟೆಡ್, ನಾಟ್ ಬ್ರೈನ್ಸ್ ಅಂತ ಒಂದು ಇಂಗ್ಲೀಷಲ್ಲಿ ಮಾತಾಡಿ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಕಡೆ ತಲೆಗಳು ಎಷ್ಟಿದೆ, ನಿಮ್ಮ ಕಡೆ ತಲೆಗಳು ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾರೆ. ನಿಮ್ಮ ಕಡೆ ಒಂದು 100 ತಲೆ ಇದ್ದರೆ, ಅವ್ರ ಕಡೆ 100-200 ತಲೆಗಳಿದ್ದರೆ, ನೀವು ಗೆದ್ರಿ, ನೀವು ಸೋತ್ರಿ. ಆ ತಲೆ ಒಳಗೆ ಬ್ರೇನ್ ಇದೆಯೋ ಇಲ್ಲೋ ಅಂತ ಯಾರು ವಿಚಾರ ಮಾಡೋದಿಲ್ಲ. ತಲೆ ಹೊರಗೆ ಕಾಣಿಸ್ಬೇಕು, ಅದು ಮುಖ್ಯ. ಹೆಡ್ಸ್ ಆರ್ ಕೌಂಟೆಡ್, ನಾಟ್ ಬ್ರೈನ್ಸ್ ಅಂತ ಹಾಸ್ಯ ಮಾಡ್ತಾರೆ ಪ್ರಜಾಪ್ರಭುತ್ವ. ಈಗ 10 ಲಕ್ಷ ಜನ ಮಕ್ಕಳು ಬೇಕಾದ್ರು ದುರ್ಯೋಧನಿಗೆ. ಕೃಷ್ಣನ 10 ಲಕ್ಷ ಜನ ಮಕ್ಕಳು ದುರ್ಯೋಧನ ಕಡೆ ಹೋಗಿ ಕೌರವರ ಪರವಾಗಿ ಪಾಂಡವರ ವಿರುದ್ಧವಾಗಿ ಯುದ್ಧ ಮಾಡಿದ್ರು. ಅವರೆಲ್ಲ ಸತ್ತು ಹೋಗಿದ್ರು. ಕೃಷ್ಣ ಒಂದು ದಿವಸ ಧರ್ಮರಾಜನಂತೆ ಅರ್ಜುನನಂತೆ ಅಳ್ಳಿಲ್ಲ. ಇದು ಯಾಕೆ ಕಥೆ ಹೇಳಿದ್ರೆ, ಕೃಷ್ಣ ದೇವರು ಸರಿ, ದೇವರು ಕೂಡ ಈ ಜಗತ್ತಿನಲ್ಲಿ ಹುಟ್ಟಿ ಬಂದರೆ ಇಂಥ ಸ್ಥಿತಿಗಳನ್ನು ಎದುರಿಸಬೇಕಾಗ್ತದೆ. ನಾವು ನೀವು ನಮ್ಮ ಹೆಂಡತಿನ ಕಳ್ಕೊಳ್ಳುವುದೇನು, ಗಂಡರನ್ನು ಕಳ್ಕೊಳ್ಳುವುದೇನು, ಮಕ್ಕಳನ್ನು ಮೊಮ್ಮಕ್ಕಳನ್ನು ಕಳ್ಕೊಳ್ಳುವುದೇನು, ಕಳ್ಕೊಂಡಿದ್ದೀವಿ ಅಂತ ಗೋಳಾಡುವುದೇನು. ಇದು ಸಾಯಲಿಕ್ಕಾಗೇ ಹುಟ್ಟಿದವರು ಒಂದಲ್ಲ ಒಂದು ದಿವಸ. ಯುದ್ಧದಲ್ಲಿ ಸಾಯದೆ ಹೋದರೂ ಮತ್ತೆಲ್ಲಿ ಹಾಸಿಗೆ ಮೇಲೆ ಆದರೂ ಸಾಯಬೇಕು, ಕಾಡಿಗೆ ಹೋಗಿ ಅಲ್ಲಾದರೂ ಸಾಯಬೇಕು, ಒಂದಲ್ಲ ಒಂದು ದಿವಸ ಸಾಯುವವರೇ. ಅದರಿಂದ ಆ ಸಾವಿನ ಬಗ್ಗೆ ಯಾರನ್ನೋ ಕಳ್ಕೊಂಡೆ ಅಂತ ಸಂಕಟ ಪಡಬೇಡ. ನಿನ್ನ ಕರ್ತವ್ಯ ನೀನು ಮಾಡು. ಸ್ವಯಂ ನಾರಾಯಣನೇ ಕೃಷ್ಣ ರೂಪದಿಂದ ಈ ಜಗತ್ತಿನಲ್ಲಿ ಸಂಚಾರ ಮಾಡ್ತಿದ್ದಾನೆ. ಆದರೆ ಕೃಷ್ಣ ಅಂತ ಯಾರಿಗೂ ಗೊತ್ತಿಲ್ಲ. ಅವನ ಮಹಿಮೆ ಯಾರಿಗೆ ಗೊತ್ತು? ಶಿವನಿಗೆ ಗೊತ್ತು, ನಾರದನಿಗೆ ಗೊತ್ತು, ಕಪಿಲ ಅಂತ ಋಷಿ ಅವನಿಗೆ ಗೊತ್ತು. ನೀನು ಭೀಷ್ಮರು ಇವನಿಗೆ ಹೇಳಿದರು, ಇವನನ್ನು ಕೃಷ್ಣನ ಏನು ತಿಳ್ಕೊಂಡಿದ್ದಿ? ನಿಮ್ಮ ಸೋದರ ಮಾವನ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಧರ್ಮರಾಜನ ತಾಯಿ ಕುಂತಿ, ಅವಳ ತಂದೆ, ಅವಳ ಅಣ್ಣ ವಸುದೇವ, ಸೋದರ ಮಾವನ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಷ್ಟೆ. ಬರೇ ನಿಮ್ಮ ಸೋದರ ಮಾವನ ಮಗ ಅಲ್ಲ, ಬರೇ ನೀವು ಮಿತ್ರ ಅಲ್ಲ, ಬರೇ ನಿಮಗೆ ಸಂಬಂಧಿಕ ಅಲ್ಲ, ಅವನು ಪರದೈವ. ಅಂಥವನನ್ನು ನೀವು ಸಾರಥಿಯನ್ನಾಗಿ ಮಾಡಿಕೊಂಡ್ರಿ, ಅವನನ್ನು ದೂತನನ್ನಾಗಿ ಮಾಡಿಕೊಂಡ್ರಿ. ಪಾಂಡವರ ಪರವಾಗಿ ದೂತನಾಗಿ ಅವನು ಕೌರವರ ಹತ್ರ ಹೋಗಿ ಸಂಧಾನಕ್ಕೆ ಪ್ರಯತ್ನ ಪಟ್ಟಿದ್ದು. ಎಲ್ಲ ರಾಜರಿಗೂ ಅಧಿಪತಿಯಾಗಿ ಮೆರೆಯಬೇಕಾದ ಕೃಷ್ಣ ದೂತನಾಗಿ ಹೋಗ್ಬೋದು ಅಂದರೆ ರಾಜರಿಗಿಂತ ಕೆಳಗಿಂದದು. ಇಲ್ಲಿ ಪಾಂಡವ ಸುಧಾಗ ಅಷ್ಟನ್ನೆಲ್ಲ ಮಾಡಿದ. ಸರ್ವಾತ್ಮನ ಸಮದೃಶಃ ಹಿ ಅದ್ವಯಸ್ಯ. ದೇವರಿಗೆ ದ್ವಯ ಅನ್ನೋದಿಲ್ಲ, ನಮಗೂ ನಿಮಗೂ ದ್ವಯ ಇರ್ತದೆ, ದ್ವಂದ್ವ ಇರ್ತದೆ. ನಮ್ಮ ಘನತೆಗೆ ತಕ್ಕಂತೆ ನಮ್ಗೆ ಆಸನ ಕೊಡಬೇಕು, ನಮ್ಗೆ ಅವಮಾನ ಮಾಡುವಂಗಿಲ್ಲ. ನಾವು ಬಂದ ಕೂಡಲೇ ನಮ್ಗೆ ಮರ್ಯಾದೆ ಮಾಡಬೇಕು, ಎಲ್ಲಿ ಊಟ ಮಾಡಿಸ್ಬೇಕು ಅಲ್ಲೇ ಮಾಡಿಸ್ಬೇಕು. ಸ್ವಲ್ಪ ಹಿಂದೆ ಮುಂದಾದರೂ ಅಸಮಾಧಾನ ಮಾಡ್ಕೊಳ್ತೀವಿ. ಆದರೆ ದೇವರಿಗೆ ಅದಿಲ್ಲ. ಇಂಥ ದೇವಾಲಯಕ್ಕೆ ಬಂದರೂ ಕೂಡ ನೀವು ನನಗೆ ಯಾಕಾದ್ರೂ ನಮಸ್ಕಾರ ಮಾಡಲಿಲ್ಲ ಅಂತ ಎಂದೋ ಅವ್ನು ಕೇಳೋದು. 3 ಪ್ರದಕ್ಷಿಣೆ ಹಾಕಿದ್ರು, 100 ಹಾಕಿದ್ರು, ಒಂದು ನಮಸ್ಕಾರ ಮಾಡಿದ್ರು, ಇವತ್ತೇಕಾದಶಿ ಉಪವಾಸ ಮಾಡಿದ್ರು, ಬಿಟ್ಟರು, ಪ್ರವಚನ ಕೇಳಿದ್ರೆ ಬಿಟ್ರೆ, ಮಾಡಿದ್ರೆ ಏನೂ ಅವನೆಂದೂ ಕೇಳಿಲ್ಲ. ನೀವೇನು ಮಾಡ್ತೀರಿ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ನನಗೆ ಗೌರವ ಕೊಟ್ಟರು ಕೊಡಲಿಲ್ಲ ಯಾವುದೂ ವಿಚಾರ ಅಲ್ಲ. ಭಕ್ತರಿಗಾಗಿ ಏನೂ ಮಾಡ್ತಾನೆ. ಅದನ್ನು ಕಥಾ ಕೇಳಿದ್ದೇವೆ. ಕುಂಬಾರನಿಗಾಗಿ ಸ್ವಯಂ ಭಗವಂತನೇ ಅಲ್ಲಿ ಬಂದು
ಅವನು ಮನೆಯ ಸೇವಾ ಮಾಡಿದ್ದ, ಗೊತ್ತಿದೆ ನಮಗೆ. ಅವನಿಗೆ ಅಹಂಕಾರ ಮಮಕಾರ ಇಲ್ಲ. ಅದೆಲ್ಲ ಇರಲಿ, ನನ್ನ ಬಗ್ಗೆ ಅವನಿಗೆ ಎಷ್ಟು ಪ್ರೀತಿ ಇದೆ ನೋಡು. ನಾನು ಸಾಯುವುದರಲ್ಲಿದ್ದೇನೆ ಇವತ್ತು ನಾಳೆ, ನನಗೆ ಪ್ರತ್ಯಕ್ಷ ದರ್ಶನ ಕೊಡಬೇಕು ಅಂತ ಇಲ್ಲಿ ಬಂದು ನಿಂತಿದ್ದಾನಲ್ಲ ದೇವರು. ನನ್ನ ಭಾಗ್ಯ ಅಂಥದ್ದು. ತಾನೇ ಬಂದು ನಿಂತಿದ್ದಾನೆ ಮತ್ತು ಪ್ರವಚನ ಮಾಡಿಸ್ತಿದ್ದಾನೆ. ಪ್ರವಚನಕ್ಕಾಗಿ ನಾವು ಬೇರೆ ಕಡೆಯಿಂದ ನಮ್ಮಲ್ಲಿ ಕರಿತಿರ್ತೇವೆ, ನಮ್ಮ ಮಠ ಮಂದಿರಕ್ಕೆ. ಅವನಿದ್ದಲ್ಲಿ ಹೋಗಿ ಪ್ರವಚನ ಕೇಳಿ ಬರೋಣ ಬರ್ರಿ ಅಂತ ಇದನ್ನೆಲ್ಲ ಕರ್ಕೊಂಡು ಬಂದಿದ್ದ. ಅವನಲ್ಲಿ ಭಕ್ತಿಯಿಂದ ಮನಸ್ಸಿಟ್ಟು ನಾಲಿಗೆಯಿಂದ ಒಂದು ನಾಮ ಉಚ್ಚಾರ ಮಾಡಿದರೆ ಆ ಯೋಗಿ ಆದವನು ಎಲ್ಲ ತನ್ನ ದೋಷಗಳನ್ನು ಕೂಡ ಕಳ್ಕೋತಾನೆ. ಸ ದೇವದೇವ ಭಗವಾನ್ ಪ್ರತೀಕ್ಷತಾಂ ಕಲೇಬರಂ ಯಾವದಿದಂ ಹಿನೋಮ್ಯಹಂ ಪ್ರಸನ್ನ ಹಾಸಾರುಣ ಲೋಚನೋಲ್ಲಸನ್ ಮುಖಾಂಬುಜೋ ಧ್ಯಾನಪತಃ ಚತುರ್ಭುಜ. ಇಷ್ಟೆಲ್ಲ ಉಪದೇಶ ಮಾಡಿದ. ಉಪದೇಶ ಮಾಡಿ ಮಾತು ಹೇಳಿದ. ಈ ನಾಲ್ಕು ಕೈಯ ಈ ಕೃಷ್ಣ ನಾನು ಶರೀರವನ್ನು ಪರಿತ್ಯಾಗ ಮಾಡುವವರೆಗೂ ನನ್ನ ಕಣ್ಣೆದುರಿಗಿರಲಿ, ನನ್ನನ್ನು ನೋಡ್ತಾ ಇರಲಿ, ನನಗೊಂದು ಆ ಭಾಗ್ಯ ಇರಲಿ ಅಂತ ಕೇಳ್ಕೊಂಡ. ಅಲ್ಲಿಗೆ ಈ 9ನೇ ಅಧ್ಯಾಯದ 1ನೇ ಸ್ಕಂದದ 9ನೇ ಅಧ್ಯಾಯದ 31ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀ ಶ್ರೀಕೇಶವ ಶ್ರೀಕೃಷ್ಣಾರ್ಪಣ.